ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡಕ್ ಹೋಗೋಣ ಕಾಂಗೋ ಅನ್ನೋಂತ ಮೂವಿನ. ಸಾವಿರಾರು ವರ್ಷಗಳ ಹಿಂದೆ ಸೋಲೋಮನ್ ಅನ್ನೋಂತ ಒಬ್ಬ ರಾಜ ತುಂಬಾನೇ ಬೆಲೆ ಬಾಳುವಂತ ಒಂದು ನಿಧಿನ ಒಂದು ಐಲ್ಯಾಂಡ್ ಅಲ್ಲಿ ಬಚ್ಚಿಟ್ಟಿರ್ತಾನೆ. ಈಗ ಆ ರೀತಿ ಬಚ್ಚಿಟ್ಟಂತ ಒಂದು ನಿಧಿಗೆ ಸೆಕ್ಯೂರಿಟಿ ಬೇಕಲ್ಲ, ಅದಕ್ಕೆ ಈಗ ಆ ರಾಜ ಏನ್ ಮಾಡ್ತಾನಂದ್ರೆ ಅದೇ ಕಾಡಲ್ಲಿದ್ದಂತ ಕೆಲವು ಗೊರಿಲ್ಲಗಳನ್ನ ಸ್ವಲ್ಪ ಟ್ರೈನ್ ಅಪ್ ಮಾಡಿ ಅವನ ಜೊತೆ ಇಟ್ಕೊಂತಾನೆ. ಸೊ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಈ ನಿಧಿನ ಕಾಯಕ್ಕೆ ಈಗಿರೋದು ಗೋರಿಲ್ಲಗಳು. ಈ ರೀತಿ ತುಂಬಾನೇ ದೊಡ್ಡ ನಿಧಿ ಒಂದ್ ಕಡೆಯಿಂದ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಅವ್ರು ಸುಮ್ನೆ ಬಿಡ್ತಾರ. ಅದೇ ರೀತಿ ಒಂದು ಗ್ಯಾಂಗ್ ಆ ನಿಧಿನ ಹುಡ್ಕೊಂಡು ಹೋಗ್ತಾರೆ. ಈಗ ಆ ರೀತಿ ಹುಡ್ಕೊಂಡೋದಂತ ಆ ಗ್ಯಾಂಗ್ ಆ ನಿಧಿನ ಹುಡುಕ್ರ ಇಲ್ಲ ಬರೀ ಕೈಯಲ್ಲಿ ಬಂದ್ರ ಅನ್ನೋದೇ ಈ ಮೂವಿ. ಮತ್ತೆ ಇನ್ಯಾಕ್ ತಡ, ಬನ್ನಿ ಸ್ಟೋರಿ ಕಡೆ ಹೋಗೋಣ. ಈಗ ಸ್ಟೋರಿಯ ಫಸ್ಟ್ ನಲ್ಲಿ ನಮಗೆ ಆಫ್ರಿಕಾದಲ್ಲಿರುವಂತ ಕಾಂಗೋ ಅನ್ನೋ ಪ್ಲೇಸ್ ನ ತೋರಿಸ್ತಾರೆ. ಇದಾದ್ಮೇಲೆ ಅದೇ ಗಾಡಿಗೆ ತುಂಬಾನೇ ಸ್ಪೀಡ್ ಆಗಿ ಬಂದಂತ 4-5 ಜೀಪುಗಳು ಈಗ ಆ ಜೀಪುಗಳನ್ನ ಒಂದ್ ಕಡೆ ಪಾರ್ಕಿಂಗ್ ಮಾಡಿ ಅಲ್ಲೇ ಕ್ಯಾಫ್ ನ ಹಾಕ್ತಾರೆ. ಇದಾದ್ಮೇಲೆ ನಮಗೆ ಆಕಾಶದಲ್ಲಿರುವಂತ ಒಂದು ಸ್ಯಾಟಲೈಟ್ ನ ತೋರಿಸ್ತಾರೆ. ಆಕ್ಚುಲಿ ಈ ಸ್ಯಾಟಲೈಟ್ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಟ್ಯಾಕ್ಸಿಸ್ ಅನ್ನೋಂತ ಪ್ರೈವೇಟ್ ಕಂಪನಿದು. ಜಸ್ಟ್ ಈಗ ತಾನೇ ಬಂದು ಇಲ್ಲಿ ಕ್ಯಾಂಪ್ ಆಗಿದ್ದಂತ ಆ ಜನ ಈಗ ಆ ಸ್ಯಾಟಲೈಟ್ ನ ಯೂಸ್ ಮಾಡಿ ತನ್ನವ್ರಿಗೆ ಸಿಗ್ನಲ್ ನ ಕಳಿಸ್ತಾರೆ. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ಇಲ್ಲಿರುವಂತ ನಿಧಿನ ಹುಡ್ಕೋಕೆ ಒಂದು ಸ್ಯಾಟಲೈಟ್ ನ ಯೂಸ್ ಮಾಡ್ತಾ ಇದಾರಂದ್ರೆ ಅಲ್ಲಿರುವಂತ ನಿಧಿ ಎಂತದಾಗಿರ್ಬೋದು ಅಂತ. ಈಗ ಕಂಪ್ನಿಲಿ ಕೂತು ಈ ಸಿಗ್ನಲ್ ನ ರಿಸೀವ್ ಮಾಡ್ಕೊಳ್ಳೋದು ಯಾರಪ್ಪ ಅಂದ್ರೆ ಇವ್ರಿ ಈ ಮೂವಿ ಹೀರೋಯಿನ್ ಕ್ಯಾರನ್ ಅಂತ. ಈಗ ನಿಧಿನ ಹುಡ್ಕೋಕೆ ಕಾಂಗೋಗೆ ಹೋಗಿರುವಂತ ಟೀಮ್ ಅಲ್ಲಿ ಚಾರ್ಲ್ ಅನ್ನೋ ಒಂದು ವ್ಯಕ್ತಿನ ತೋರಿಸ್ತಾರೆ. ಈಗ ಆ ವ್ಯಕ್ತಿ ವಿಡಿಯೋ ಕಾಲ್ ಥ್ರೂ ತನ್ನ ಕಂಪ್ನಿಗೆ ಫೋನ್ ಮಾಡಿ ಫೈನಲಿ ನಾವು ಇಲ್ಲಿ ಬಂದ್ಬಿಟ್ಟಿದೀವಿ, ನಮ್ಗೆ ಇಲ್ಲಿ ರೇರ್ ಡೈಮಂಡ್ ಕೂಡ ಸಿಕ್ಕಿದಾವೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಚಾರ್ಲ್ ತನ್ನ ಹತ್ರ ಇರುವಂತ ಲೇಸರ್ ಗನ್ ಗೆ ಆ ಡೈಮಂಡ್ಸ್ ನ ಕನೆಕ್ಟ್ ಮಾಡಿ ತುಂಬಾನೇ ಜೋರಾಗಿ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಸೌಂಡ್ ನ ಕೇಳಂತ ಕ್ಯಾರನ್ಗೂ ತುಂಬಾನೇ ಭಯ ಆಗುತ್ತೆ. ಆಕ್ಚುಲಿ ಚಾರ್ಲ್ ಈ ಡೈಮಂಡ್ ಎಲ್ಲ ಎಲ್ತಂದ್ರೆ ಅಲ್ಲೇ ಇದ್ದಂತ ಒಂದು ನದಿಯಲ್ಲಿ ಅವನಿಗೆ ಸಿಕ್ಕಿರುತ್ತೆ. ಇದಾದ್ಮೇಲೆ ಚಾರ್ಲ್ ಕ್ಯಾರನ್ ಹತ್ರ ಮಾತಾಡ್ತಾ, ನೀನು ಜಸ್ಟ್ 1 hour ನನಗೆ ವೇಟ್ ಮಾಡು, ನಾನು ಈ ನದಿಯಲ್ಲಿರುವಂತ ಎಲ್ಲಾ ಡೈಮಂಡ್ ಅಂತಂದು ನಾನು ನಿನ್ಗೇನೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಚಾರ್ಲ್ ಮತ್ತೆ ಅವನ ಜೊತೆಲಿ ಇದ್ದವರು ನದಿಗೆ ಧುಮುಕಿ ಬೇರೆ ಕಡೆ ಈಜ್ಕೊಂಡು ಹೋಗ್ತಾರೆ. ಈ ರೀತಿ ಅವರಿಬ್ರು ನದಿಯಲ್ಲಿ ಡೈಮಂಡ್ ಗೋಸ್ಕರ ದರ್ಶನ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಎದುರುಗಡೆ ಒಂದು ಗುಹೆ ಇರೋದನ್ನ ಅವರಿಬ್ರು ನೋಡ್ತಾರೆ. ಈಗ ಚಾರ್ಲ್ಸ್ ತನ್ನ ಹತ್ರ ಇದ್ದಂತ ವರ್ಕರ್ಗೆ ನೀನ್ ಇಲ್ಲೇ ವೇಟ್ ಮಾಡು, ನಾನು ಒಳಗಡೆ ಹೋಗಿ ಏನಿದೆ ನೋಡ್ಕೊ ಬರ್ತೀನಿ ಅಂತ ಹೇಳ್ತಾನೆ. ಈಗ ಆ ರೀತಿ ಹೋದಂತ ಚಾರ್ಲ್ಸ್ ತುಂಬಾ ಹೊತ್ತು ಆದ್ರೂ ಆಚೆನೆ ಬರೋದಿಲ್ಲ. ಈಗ ಒಳಗಡೆ ಹೋಗಿರೋಂತ ಚಾರ್ಲ್ಸ್ಗೆ ಮೇ ಬಿ ನಿಧಿ ಸಿಕ್ಕಿರ್ಬೋದೇನೋ ಅಂತ ನಾವ್ ಅನ್ಕೊಂತೀವಿ. ಈಗ ತುಂಬಾನೇ ಹೊತ್ತು ಚಾರ್ಲ್ಸ್ಗೆ ವೇಟ್ ಮಾಡಿದಂತ ಆ ವರ್ಕರ್ ಈಗ ಗುಹೆ ಒಳಗಡೆ ಹೋಗಿರೋಂತ ಚಾರ್ಲ್ಸ್ ಮತ್ತೆ ರಿಟರ್ನ್ ಬರೋ ಗಂಟೆ ಇವನಿಗೆ ಟೈಮ್ ಹೋಗ್ಬೇಕಲ್ಲ, ಅದಕ್ಕೆ ಇವನು ಏನಪ್ಪಾ ಮಾಡೋದಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಗ ಅವ್ನಿಗೆ ಅನ್ಸುತ್ತೆ ನನ್ನ ಹತ್ರ ಈಗ ಚಾಕ್ಲೇಟ್ಸ್ ಇದಾವೆ ಅಂತ. ಅದಾದ್ಮೇಲೆ ಆ ವರ್ಕರ್ ಆ ಚಾಕ್ಲೇಟ್ ನ ತಿಂತಾ ಇರ್ಬೇಕಾದ್ರೆ ಅವನಿಂದನೇ ಯಾರೋ ಬಂದು ಅವನಿಗೆ ಹೊಡೆದಂಗೆ ಆಗುತ್ತೆ. ಈಗ ನನ್ನನ್ನ ಯಾರು ಹೊಡೆದಿದಂತ ಹಿಂದೆ ತಿರುಗಿ ನೋಡಿದಂತ ಅವನಿಗೆ ಅಲ್ಲೇ ಚಾರ್ಲ್ಸ್ ನ ಕಣ್ಗುಡ್ಡೆ ಬಿದ್ದಿರೋದು ಕಾಣುತ್ತೆ. ಈಗ ಆ ವರ್ಕರ್ ಚಾರ್ಲ್ಸ್ ನ ಈ ಪರಿಸ್ಥಿತಿ ನೋಡಿ ತುಂಬಾನೇ ಭಯ ಬಿದ್ದು ಅಲ್ಲೇನೆ ಜೋರಾಗಿ ಕಿಚ್ಕೊಂಡ್ಬಿಡ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಿಗೆ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಟ್ಯಾಕ್ಸಸ್ ಕಂಪನಿನ ತೋರಿಸ್ತಾರೆ. ಈಗ ಸ್ಟೋರಿಯ ಸ್ಟಾರ್ಟಿಂಗ್ ಅಲ್ಲಿ ಚಾರ್ಲ್ಸ್ ನನಗೆ ತುಂಬಾನೇ ರೇರ್ ಡೈಮಂಡ್ ಸಿಕ್ಕಿದೆ ಅಂತ ಇನ್ಫಾರ್ಮ್ ಮಾಡಿದ್ನಲ್ಲ, ಇದನ್ನ ಕೇಳಿದಂತ ಆ ಕಂಪನಿಯ ಸಿಇಒ ತುಂಬಾನೇ ಖುಷಿಯಿಂದ ಆ ಕಂಪನಿಗೆ ಎಂಟ್ರಿ ಕೊಡ್ತಾನೆ. ಆಕ್ಚುಲಿ ಈ ಸಿಇಒ ಯಾರಪ್ಪ ಅಂತ ನಾವು ನೋಡಕ್ ಹೋದ್ರೆ ಇವರೇ ಚಾರ್ಲ್ಸ್ ನ ಫಾದರ್. ಇಡೀ ಜಗತ್ತಲ್ಲಿ ಪೇರೆಂಟ್ಸ್ ಗೆ ನಿಮ್ ಮಗನ ಅಥವಾ ನಿಮ್ ಹತ್ರ ಬೆಲೆ ಬಾಳುವಂತ ವಸ್ತುನೇ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಅವ್ರು ತಮ್ಮ ಮಗನೇ ಅಂತ ಹೇಳ್ತಾರೆ. ಬಟ್ ಈ ಕಂಪನಿ ಸಿಇಒಗೆ ಅದೆಲ್ಲ ಇಲ್ಲ, ಅವನಿಗೆ ಆ ಡೈಮಂಡ್ಸ್ ತುಂಬಾ ಮುಖ್ಯ ಆಗಿದೆ. ಅದಕ್ಕೆ ಅವ್ನು ಚಾರ್ಲ್ಸ್ ನ ತುಂಬಾನೇ ಡೇಂಜರಸ್ ಆಗಿರುವಂತ ಆ ಪ್ಲೇಸ್ ಗೆ ಕಳಿಸಿದಾನೆ. ಇದಾದ್ಮೇಲೆ ಆ ಸಿಇಒ ಚಾರ್ಲ್ಸ್ ಗೆ ಕಾಲ್ ನ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅದೇ ರೀತಿ ಇವರು ಎಷ್ಟೇ ಸಲ ಕಾಲ್ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರು ಅಲ್ಲಿ ಯಾರು ಕಾಲ್ ನ ರಿಸೀವ್ ಮಾಡ್ತಾ ಇರೋದಿಲ್ಲ. ಅದಕ್ಕಾಗಿ ಇವರು ಅಲ್ಲಿರುವಂತ ಕ್ಯಾಮ್ರಾಗಳನ್ನ ಆಕ್ಸೆಸ್ ಇವರೇ ತಗೊಂಡು ಆ ಕ್ಯಾಮ್ರಾಗಳನ್ನ ಆನ್ ಮಾಡ್ತಾರೆ. ಈಗ ಕ್ಯಾಮ್ರಾದ ಪ್ರತಿ ಡೈರೆಕ್ಷನ್ ಅಲ್ಲೂ ಯಾರಾದ್ರೂ ಇದರಂತ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಇವ್ರು ಕಳಿಸಿದಂತ ಪೂರ್ತಿ ಗ್ರೂಪ್ ಅಲ್ಲಿ ಸತ್ತು ಬಿದ್ದಿರೋದು ಇವ್ರ ಕಣ್ಣಿಗೆ ಕಾಣುತ್ತೆ. ಓ ಮೇ ಬಿ ಏನೋ ತಪ್ಪಾಗಿರ್ಬೇಕು ಅನ್ಕೊಂಡಷ್ಟ್ರಲ್ಲಿ ಇವ್ರ ಎದುರುಗಡೆ ಒಂದು ಕ್ರಿಯೇಚರ್ ಬಂದೋಗೋ ರೀತಿ ಇವ್ರಿಗೆ ಅನ್ಸುತ್ತೆ. ಆ ರೀತಿ ಬಂದಂತ ಆ ಕ್ರಿಯೇಚರ್ ಇವ್ರು ಇಟ್ಟಿದಂತ ಅಷ್ಟು ಕ್ಯಾಮ್ರಾಗಳನ್ನ ಪುಡಿ ಮಾಡಿ ಹೊರಟೋಗುತ್ತೆ. ಆ ಕ್ರಿಯೇಚರ್ ಆ ಕ್ಯಾಮ್ರಾಗಳನ್ನ ಎಷ್ಟು ಜೋರಾಗಿ ಪುಡಿ ಮಾಡಿರುತ್ತಂದ್ರೆ ಇಲ್ಲಿ ಕಂಪ್ನಿಯಲ್ಲಿ ಕೂತು ವಿಡಿಯೋ ನೋಡ್ತಾ ಇದ್ರು ಕೂಡ ತುಂಬಾನೇ ಭಯ ಬಿದ್ದಿರ್ತಾರೆ. ಇದಾದ್ಮೇಲೆ ಆ ಕಂಪ್ನಿ ಸಿಇಒ ತನ್ನ ಪ್ಲಾನ್ ನ ಕ್ವಿಟ್ ಮಾಡಬಹುದು ಅಂತ ನಾವ್ ಅನ್ಕೊಂಡ್ರೆ ಬದಲಾಗಿ ಆ ಕಂಪ್ನಿ ಸಿಇಒ ಕ್ಯಾರನ್ ಗೆ ಹೇಳ್ತಾ ಇದ್ದಾನೆ ಅಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡು ಅಂತ. ಬಟ್ ಇದನ್ನ ಕೇಳ್ದಂತ ಕ್ಯಾರನ್, ನಿನ್ನ ಮಗನ ಪ್ರಾಣ ತುಂಬಾನೇ ಅಪಾಯದಲ್ಲಿದೆ, ಆದ್ರೂ ಕೂಡ ನೀನು ಡೈಮಂಡ್ ಗೋಸ್ಕರ ಆಸೆ ಪಡ್ತಾ ಇದೆಯಲ್ಲ ಅಂತ ಕೇಳ್ತಾಳೆ. ಅದಕ್ಕೀಗ ಆ ಕಂಪನಿ ಸಿಇಒ ನಾನು ಕೇವಲ ಡೈಮಂಡ್ ಗೋಸ್ಕರ ನಿನ್ನ ಕಳಿಸ್ತಾ ಇಲ್ಲ, ಬದಲಾಗಿ ಚಾರ್ಲ್ಸ್ ಏನಾಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ರೀತಿ ಆ ಕಂಪನಿ ಸಿಇಒ ಕ್ಯಾರನ್ ಹತ್ರ ಹೇಳಿದಕ್ಕೆ ಕ್ಯಾರನ್ಗೂ ಗೊತ್ತಾಗ್ತಾ ಇದೆ ಇವನ ಉದ್ದೇಶ ಒಳ್ಳೇದಲ್ಲ ಅಂತ. ಅದಕ್ಕೀಗ ಕ್ಯಾರನ್, ಈ ವಿಚಾರದಲ್ಲಿ ನೀನ್ ಏನಾದ್ರೂ ಡಬಲ್ ಗೆ ಮಾಡಿದ್ಯ ಅಂದ್ರೆ ನೀನ್ ಯಾವತ್ತೂ ಇಷ್ಟು ಲಾಸ್ ಕಂಡಿರಲ್ಲ, ಅಂತ ಲಾಸ್ ನ ನಾನು ನಿನ್ಗೆ ತೋರಿಸ್ತೀನಿ ಅಂತ ಹೇಳ್ತಾಳೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಕ್ಯಾಲಿಫೋರ್ನಿಯಾದಲ್ಲಿರುವಂತ ಒಂದು ಫ್ಯಾಮಿಲಿನ ನಮಗೆ ತೋರಿಸ್ತಾರೆ. ಈ ಫ್ಯಾಮಿಲಿಯಲ್ಲಿರುವಂತ ಒಂದು ವಿಚಿತ್ರ ಏನಪ್ಪಾ ಅಂದ್ರೆ ಈ ಫ್ಯಾಮಿಲಿ ಮೆಂಬರ್ ಆಗಿ ಎಮಿ ಅನ್ನುವಂತ ಒಂದು ಗೋರಿಲ್ಲ ಇದೆ. ಇದೇನು ನಾರ್ಮಲ್ ಗೋರಿಲ್ಲಾ ಅಲ್ಲ, ಬದಲಾಗಿ ತುಂಬಾನೇ ಟ್ಯಾಲೆಂಟ್ ಇರುವಂತ ಗೋರಿಲ್ಲಾ. ಇದಕ್ಕೆ ಎಷ್ಟು ಟ್ಯಾಲೆಂಟ್ ಇದೆ ಅಂದ್ರೆ ಇದರ ಪೇಂಟಿಂಗ್ಸ್ ಎಲ್ಲ ನೋಡಿ ತುಂಬಾನೇ ಜನ ತುಂಬಾನೇ ಕಾಸು ಕೊಟ್ಟು ತಗೊಂತಾ ಇರ್ತಾರೆ. ಈಗ ಇದೇ ಟೈಮ್ಗೆ ಪೀಟರ್ ಅನ್ನುವಂತ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈ ಪೀಟರ್ ಬೇರೆ ಯಾರು ಅಲ್ಲ, ಎಮಿಯ ಓನರೇ ಆಗಿದ್ದಾನೆ. ಇದಾದ್ಮೇಲೆ ಆ ಪೀಟರ್ ಒಂದು ಫಂಕ್ಷನ್ ಅಲ್ಲಿ ತಾನು ಡೆವಲಪ್ ಮಾಡಿರೋಂತ ಒಂದು ಡಿವೈಸ್ ನ ತೋರಿಸ್ತಾ ಇದ್ದಾನೆ. ಈಗ ತಾನು ಮಾಡಿರೋಂತ ಡಿವೈಸ್ ಬಗ್ಗೆ ಸ್ಪೀಚ್ ಕೊಡ್ತಾ, ಈ ಡಿವೈಸ್ ಕೇವಲ ಪ್ರಾಣಿಗಳಿಗಂತಾನೆ ಮಾಡಿದ್ದೀನಿ, ಪ್ರಾಣಿಗಳು ನಮ್ಮ ಹತ್ರ ಏನಾದ್ರೂ ಹೇಳ್ಬೇಕು ಅಂತ ನಮ್ಗೆ ಸಿಗ್ನಲ್ ಮಾಡ್ತಾವಲ್ಲ, ಆ ಸಿಗ್ನಲ್ ನ ಕ್ಯಾಪ್ಚರ್ ಮಾಡಿ ಇದು ನಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ
ದಲ್ಲಿ ಹೇಳುತ್ತೆ ಅಂತ ಹೇಳ್ತಾನೆ. ಇದಾದ್ಮೇಲೆ ನಮ್ಗೆ ಅಲ್ಲೇ ಕೂತಿರುವಂತ ಓಲ್ಕಾ ಅನ್ನೋ ಒಂದು ಪರ್ಸನ್ ನ ತೋರಿಸ್ತಾರೆ. ಈಗ ಆ ಓಲ್ಕಾ ತನ್ನ ಪರ್ಸಿಂದ ಒಂದು ರಿಂಗ್ ಅನ್ನ ತೆಗೆದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಅದನ್ನ ನೋಡ್ತಾ ಇದ್ದಾನೆ. ಇವನ ಕೈಯಲ್ಲಿರುವಂತ ರಿಂಗ್ ಅಲ್ಲಿ ಯಾವ ರೀತಿ ಚಿತ್ರ ಇದೆಯೋ ಅದೇ ತರ ಚಿತ್ರನ ಎಮ್ಮಿ ಕೂಡ ಬರ್ದಿದೆ. ಬಟ್ ಎಮ್ಮಿಗೆ ಮತ್ತೆ ಓಲ್ಕಾಗೆ ಏನಾದ್ರೂ ಪರಿಚಯ ಅಂದ್ರೆ ಒಂದು ದಿನನೂ ಇವ್ರಿಗೆ ಪರಿಚಯನೇ ಇರೋದಿಲ್ಲ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಈಗ ಪೀಟರ್ ತನ್ನ ಪ್ರಿನ್ಸಿಪಲ್ ಹತ್ರ ಬಂದು ತಾನು ಮಾಡುವಂತ ಡಿವೈಸ್ ಬಗ್ಗೆ ಮತ್ತೆ ಹೇಳ್ತಾ ಇದ್ದಾನೆ. ಈ ಮಾತನ್ನ ಕೇಳ್ತಂತ ಆ ಪ್ರಿನ್ಸಿಪಲ್ಗೂ ಖುಷಿನೇ ಆಗ್ತಾ ಇದೆ. ಇದಾದ್ಮೇಲೆ ಪೀಟರ್, ಸರ್ ಈ ಡಿವೈಸ್ ನ ತಗೊಂಡೋಗಿ ಕಾಂಗೋದಲ್ಲಿರುವಂತಹ ಗುರಿಲ್ಲಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಅದಕ್ಕೀಗ ನನಗೆ ಇನ್ವೆಸ್ಟ್ಮೆಂಟ್ ಬೇಕಿದೆ ಅಂತ ಹೇಳ್ತಾನೆ. ಈಗ ಇವನ್ ಮಾತ್ ಕೇಳ್ದಂತ ಪ್ರಿನ್ಸಿಪಲ್ ಗೆ ಈ ಐಡಿಯಾ ತುಂಬಾನೇ ಸಖತ್ತಾಗಿದೆ ಅಂತ ಅನಿಸ್ತಾ ಇದೆ. ಬಟ್ ಆ ಪ್ರಿನ್ಸಿಪಲ್ ಹತ್ರನು ಇವನ್ಗೆ ಕೊಡ್ಲಿಕ್ಕೆ ಇನ್ವೆಸ್ಟ್ಮೆಂಟೇ ಇಲ್ಲ. ಅದಕ್ಕಾಗಿ ಆ ಪ್ರಿನ್ಸಿಪಲ್, ನಿನ್ನ ಐಡಿಯಾನು ಚೆನ್ನಾಗಿದೆ ಬಟ್ ನಿನ್ನ ಐಡಿಯಾಗೆ ಇನ್ವೆಸ್ಟ್ಮೆಂಟ್ ಮಾಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ. ಈಗ ಅದೇ ಟೈಮ್ಗೆ ಓಲ್ಕಾ ಅಲ್ಲಿಗೆ ಬಂದು, ನಿನ್ನಂತ ಟ್ಯಾಲೆಂಟ್ ಬಗ್ಗೆ ನನಗೆ ನಂಬಿಕೆ ಇದೆ, ಅದಕ್ಕೆ ನಾನು ನಿನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಸೊ ಈಗ ಪೀಟರ್ಗೆ ಇವನ ಮಾತಿನ ತುಂಬಾನೇ ಖುಷಿಯಾಗಿ ಅಲ್ಲಿಂದ ಹೋಗಿ ತನಗೆ ಬೇಕಿರುವಂತ ಬಟ್ಟೆಗಳು ಮತ್ತೆ ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡ್ಕೊಂತಾನೆ. ಇದಾದ್ಮೇಲೆ ಪೀಟರ್, ಎಮಿ ಮತ್ತೆ ಓಲ್ಕಾ ಈ ಮೂರು ಜನನು ಫ್ಲೈಟ್ ಅಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಕ್ಯಾರನ್ ಕೂಡ ಬರ್ತಾಳೆ. ಈಗ ಅಲ್ಲಿಗೆ ಬಂದಂತ ಕ್ಯಾರನ್ ಪೀಟರ್ ಹತ್ರ, ಇಲ್ಲಿಂದ ಕಾಂಗೋಗೆ ಹೋಗೋಕೆ ಇದೇ ಲಾಸ್ಟ್ ಫ್ಲೈಟ್ ಅಂತೆ, ದಯವಿಟ್ಟು ನೀವು ನನ್ನ ಕರ್ಕೊಂಡೋಗಿ ಅಂತ ಕೇಳ್ತಾಳೆ. ಇವಳ ಮಾತಿಗೆ ಪೀಟರ್ ಏನು ಕೂಡ ತಲೆನೇ ಕೆಡಿಸ್ಕೊಂಡೆ ಅವನ ಕೆಲಸನ ಅವನು ಮಾಡ್ತಾ ಇರ್ತಾನೆ. ಬಟ್ ಅಷ್ಟಲ್ಲಾಗ್ಲಿ ಅಲ್ಲಿಗೆ ಬಂದಂತ ಓಲ್ಕಾ, ನನ್ನ ಬ್ಯಾಂಕ್ ಅಕೌಂಟ್ ಲಾಕ್ ಆಗಿದೆ, ನನಗೆ ಈ ಫ್ಲೈಟ್ ಗೆ ದುಡ್ಡು ಕೊಡೋಕೂ ಕಾಸಿಲ್ಲ ನನ್ನ ಹತ್ರ ಅಂತ ಹೇಳ್ತಾನೆ. ಆದ್ರಿಂದ ನೀವು ದುಡ್ಡನ್ನ ಕೊಡೋದಾದ್ರೆ ನನ್ನ ಅಸಿಸ್ಟೆಂಟ್ ಕೈಯಲ್ಲಿ ಆಮೇಲೆ ನಿಮ್ಗೆ ದುಡ್ಡನ್ನ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಈಗ ಇವನು ಮಾತನ್ನ ಕೇಳ್ದಂತ ಕ್ಯಾರನ್, ಓಕೆ ನಾನು ಬೇಕಾದ್ರೆ ನಿಮ್ಗೆ ದುಡ್ಡನ್ನ ಕೊಡ್ತೀನಿ, ನಿಮ್ಮ ಎಕ್ಸ್ಪೆನ್ಸಸ್ ಎಲ್ಲ ನಾನೇ ನೋಡ್ಕೊಂತೀನಿ, ಬಟ್ ನೀವು ನನ್ನನ್ನ ಫ್ಲೈಟ್ ಅಲ್ಲಿ ಕಾಂಗೋಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಈಗ ಹೇಗಿದ್ರು ಡೀಲ್ ಓಕೆ ಆಗಿದ್ದಕ್ಕೆ ಎಲ್ಲರೂ ಈಗ ಫ್ಲೈಟ್ ಅಲ್ಲಿ ಕುತ್ಕೊಂಡು ಉಗಾಂಡ ಅನ್ನೋ ದೇಶದಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ. ಅಂಡ್ ಈಗ ಇವ್ರು ಬಂದಿದ ತಕ್ಷಣ ಟೋನಿ ಅನ್ನೋ ಒಬ್ಬನ್ ಬಂದು ಇವ್ರನ್ನ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಈ ಟೋನಿ ಯಾರಪ್ಪ ಅಂತ ನಾವು ನೋಡಕ್ ಹೋದ್ರೆ ಆಗ್ಲೇ ನಮ್ಗೆ ತೋರಿಸಿದ್ರಲ್ಲ ಆ ಕಂಪನಿ ಸಿಇಒ, ಆ ಸಿಇಒ ಕಳ್ಸಿರೋಂತಾನೆ ಇವನು. ಇದಾದ್ಮೇಲೆ ಪೀಟರ್ ಎಲ್ಲಾರನು ಕಾರಲ್ಲಿ ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಈಗ ಮುನ್ರೋ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಈಗ ಬಂದಂತ ಆ ಮುನ್ರೋ, ನೋಡಿ ನಾನು ಈ ಏರ್ಪೋರ್ಟ್ ಬಿಟ್ಟು ಬೇರೆ ಏರ್ಪೋರ್ಟ್ ಗೆ ಹೋಗ್ಬೇಕಾಗಿದೆ, ನಾನು ಇಲ್ಲಿನ ಪ್ರೆಸಿಡೆಂಟ್ ಕಾರ್ಗೆ ಬಾಂಬ್ ಬಿಟ್ಟಿದ್ದೀನಿ ಅಂತ ತುಂಬಾನೇ ಸಿಂಪಲ್ ಆಗಿ ಹೇಳ್ತಾನೆ. ಇವನ ಈ ಮಾತಿಗೆ ಅಲ್ಲಿದ್ದವರೆಲ್ಲ ಒಂದೇ ಸಮನೆ ಗಾಬರಿ ಆಗ್ತಾರೆ. ಅದೇ ಟೈಮ್ಗೆ ಮುನ್ರೋ ಫಿಕ್ಸ್ ಮಾಡಿದಂತ ಬಾಂಬ್ ಒಂದು ಕಾರಲ್ಲಿ ಬ್ಲಾಸ್ಟ್ ಆಗುತ್ತೆ. ಇದನ್ನ ನೋಡಿದಂತ ಪೊಲೀಸ್ ಮತ್ತೆ ಆರ್ಮಿ ಎಲ್ಲ ಕೂಡ ಅದ್ ಕಡೆನೇ ಬರ್ತಾ ಇದ್ದಾರೆ. ಈಗ ಮುನ್ರೋ ಇಲ್ಲಿಂದ ಹೇಗಾದ್ರೂ ತಪ್ಸ್ಕೊಂಡು ಹೋಗ್ಬೇಕು ಅಂತ ಅಲ್ಲೇ ಇದ್ದಂತ ಒಂದು ಟ್ರಕ್ ನ ಹತ್ಕೊಂತಾನೆ. ಇದಾದ್ಮೇಲೆ ಮುನ್ರೋ ಅಲ್ಲಿದ್ದಂತ ಜನಕ್ಕೆಲ್ಲ ಗನ್ನನ್ನ ತೋರಿಸಿ ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲಾಂದ್ರೆ ಎಲ್ಲಾರನು ಶೂಟ್ ಮಾಡಾಕ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಮುನ್ರೋ ಮತ್ತೆ ನಮ್ಮ ಟೀಮ್ ಆ ಏರ್ಪೋರ್ಟ್ ನ ಬಿಟ್ಟು ಆಚೆ ಬರ್ತಾರೆ. ಈಗ ಸ್ವಲ್ಪ ದೂರ ಆಚೆ ಬಂದಂತ ಮುನ್ರೋ ಓಲ್ಕನ ನೋಡಿ, ನಾನು ನಿನ್ನೆಲ್ಲೋ ನೋಡಿದೀನಿ ಅಂತ ಕೇಳ್ತಾನೆ. ಅದಕ್ಕೆ ಈಗ ಓಲ್ಕೋ, ನಾನು ತುಂಬಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್, ನಾನು ತುಂಬಾನೇ ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಮೇ ಬಿ ನೀನ್ ಅಲ್ಲೇ ಎಲ್ಲೋ ನೋಡಿರ್ಬೇಕು ಅಂತ ಹೇಳ್ತಾನೆ. ಇದಾದ್ಮೇಲೆ ಮುನ್ರೋಗೆ ಇವರೆಲ್ಲ ಕಾಂಗೋದ ಒಂದು ಫಾರೆಸ್ಟ್ ಗೆ ಹೋಗ್ತಾ ಇದಾರೆ ಅಂತ ಕೂಡ ಗೊತ್ತಾಗುತ್ತೆ. ಇದಾದ್ಮೇಲೆ ಇವರು ಈ ದೇಶನ ದಾಟಿ ಹೋಗ್ಬೇಕಾದ್ರೆ ಅಲ್ಲಿರೋಂತ ಆರ್ಮಿ ಹತ್ರ ಪರ್ಮಿಷನ್ ತಗೊಂಡಿರೋದಿಲ್ಲ. ಅದಕ್ಕೆ ಅಲ್ಲಿರೋಂತ ಆರ್ಮಿ ಅವರು ಇವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಇರ್ತಾರೆ. ಇದಾದ್ಮೇಲೆ ನಮ್ಮ ಕ್ಯಾರನ್ ಅದು ತುಂಬಾನೇ ದುಡ್ಡಿದೆ ಅಲ್ವಾ, ಅದಕ್ಕೆ ಕ್ಯಾರನ್ ಸ್ವಲ್ಪ ದುಡ್ಡನ್ನ ಅವ್ರ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಆಚೆ ಈಗ ಬರ್ತಾರೆ. ಇದಾದ್ಮೇಲೆ ಇವರೆಲ್ಲ ಉಗಾಂಡದ ಬಾರ್ಡರ್ ನ ದಾಟಿ ಕಾಂಗೋಗೆ ಹೋಗುವಂತ ಫ್ಲೈಟ್ ಹತ್ರ ಬರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕಾಂಗೋ ಮತ್ತೆ ಉಗಾಂಡದ ನಡುವೆ ಈಗ ಯುದ್ಧ ನಡೀತಾ ಇದೆ. ಈಗ ಇವ್ರಿಗೆ ಈ ವಿಚಾರ ಗೊತ್ತಾದ್ರೂ ಇಲ್ಲ, ನಾವು ಇಲ್ಲಿಂದ ಹೋಗ್ಲೇಬೇಕು ಅಂತ ಎಲ್ಲಾನು ಪ್ಯಾಕ್ ಮಾಡ್ಕೊಂತಾ ಇದಾರೆ. ಈಗ ಈ ಗ್ಯಾಂಗ್ ಅಲ್ಲಿ ಸೇರ್ಕೊಂಡಿದ್ದಂತ ಮುನ್ರೋಗೆ ಓಲ್ಕೋ ಬಗ್ಗೆ ಜ್ಞಾಪಕ ಬರುತ್ತೆ. ಅದೇನಂದ್ರೆ ಓಲ್ಕೋ ಯಾವ್ದೇ ಒಂದು ಬಿಸ್ನೆಸ್ ಮ್ಯಾನ್ ಅಲ್ಲ, ಬದಲಾಗಿ ಓಲ್ಕೋ ಇದೇ ಐಲ್ಯಾಂಡ್ ಅಲ್ಲಿ ಇರುವಂತ ನಿಧಿನ ಹುಡುಕ್ತಾ ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದೇ ರೀತಿ ಇವನು 5 years ಬ್ಯಾಕ್ ಆ ನಿಧಿನ ಉಟ್ಕೊಂಡು ಬಂದಿದ್ದ. ಬಟ್ ಆ ಟೈಮಲ್ಲಿ ಇವನಿಗೆ ಎಂತ ಸಿಚುವೇಶನ್ ಬಂದಿದ್ದಂದ್ರೆ ಆ ಟೈಮಲ್ಲಿ ನಾನೇ ಇವನ್ನ ಕಾಪಾಡಿದ್ದೆ ಅಂತ ಹೇಳ್ತಾನೆ. ಈಗ ಇದಾಗಿ ನೆಕ್ಸ್ಟ್ ಟೋನಿ ಕ್ಯಾರನ್ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇನಂದ್ರೆ, ನೀವೆಲ್ಲ ಕೆಲಸ ಮುಗ್ದಿದ್ದ ಮೇಲೆ ನೀವು ಹೊರಗಡೆ ಬರ್ಲಿಕ್ಕೆ ಒಂದು ಏರ್ ಬಲೂನ್ ಕೂಡ ಸೆಟ್ ಮಾಡಿದ್ದೀನಿ, ಅದೇ ರೀತಿ ನಿಮ್ಗೆ ಬೇಕಿರುವಂತ ಥಿಂಗ್ಸ್ ಫುಡ್ ಕೂಡ ಒಳಗಡೆ ಸೆಟಪ್ ಆಗಿದೆ, ಈಗ ನನ್ನ ಕೆಲಸ ಕೂಡ ಮುಗ್ದಿದೆ ಅಂತ ಹೇಳಿ ಅಲ್ಲಿಂದ ಈಗ ಹೊರಡ್ತಾನೆ. ಈಗ ಎಲ್ಲಾರನ್ನು ಫ್ಲೈಟ್ ಹತ್ಕೊಂಡು ಕಾಂಗೋ ಕಡೆ ಹೋಗ್ತಾ ಇರ್ಬೇಕಾದ್ರೆ ಕಾಂಗೋ ಮತ್ತೆ ಉಗಾಂಡಗೆ ಈಗ ವಾರ್ ನಡೀತಾ ಇದೆ ಅಲ್ವಾ, ಅದಕ್ಕಾಗಿನೇ ಇವ್ರು ಬರ್ತಾ ಇದ್ದಂತ ಫ್ಲೈಟ್ ಮೇಲೆ ಅಲ್ಲಿದ್ದಂತ ಆರ್ಮಿಯವರು ಒಂದು ರಾಕೆಟ್ ಲಾಂಚರ್ ನ ಲಾಂಚ್ ಮಾಡ್ಬಿಡ್ತಾರೆ. ಇನ್ನು ನಾವು ಇದೇ ಫ್ಲೈಟ್ ಅಲ್ಲಿ ಉಳ್ಕೊಂಡ್ರೆ ನಮ್ ಕತೆ ಇಲ್ಲಿಗೆ ಮುಗಿಯುತ್ತೆ ಅಂತ ಅಲ್ಲಿದ್ದಂತ ಪ್ಯಾರಾಶೂಟ್ ನ ಕಟ್ಕೊಂಡು ಒಬ್ಬೊಬ್ಬರೇ ಆಚೆಗೆ ಜಂಪ್ ಮಾಡ್ತಾರೆ. ಅದೇ ರೀತಿ ಇವರು ಪ್ಯಾರಾಶೂಟ್ ನ ಯೂಸ್ ಮಾಡಿ ಕೆಳಗಡೆ ಲ್ಯಾಂಡ್ ಆದ್ಮೇಲೆ ಇವರ ಫ್ಲೈಟ್ ಏನಾಯ್ತು ಅಂತ ಹಿಂದೆ ತಿರುಗಿ ನೋಡ್ತಾರೆ. ಅದಾಗ್ಲಿ ಇವರ ಫ್ಲೈಟ್ ಮೇಲೆ ಒಂದು ರಾಕೆಟ್ ಲಾಂಚರ್ ಬಿದ್ದು ಆ ಫ್ಲೈಟ್ ಕೂಡ ಬ್ಲಾಸ್ಟ್ ಆಗೋಗಿರುತ್ತೆ. ಇದಾದ್ಮೇಲೆ ಇವರೆಲ್ಲರೂ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕ್ಯಾರನ್ ತನ್ನ ಹತ್ರ ಇದ್ದಂತ ಒಂದು ಡಿವೈಸ್ ಇಂದ GPS ನ ಟ್ರ್ಯಾಕ್ ಮಾಡ್ತಾ ಇರ್ತಾಳೆ. ಇದನ್ನ ನೋಡಿದಂತ ಮುನ್ರೋ, ಗೇಮ್ ನೀನೇ ಅಲ್ಲ ನಾನು ಕೂಡ ಆಡ್ತೀನಿ, ನನಗೂ ಸ್ವಲ್ಪ ಕೊಡು ಅಂತ ಕೇಳ್ತಾನೆ. ಇದಕ್ಕೀಗ ಕ್ಯಾರನ್, ಗುರು ಇದು ಗೇಮ್ ಆಡೋದಲ್ಲ, ಇದೊಂದು ಟ್ರಾಕರ್, ಈಗ ನಾವ್ ಎಲ್ಲಿ ಹೋಗ್ಬೇಕಂತ ಈ ಟ್ರಾಕರ್ ನಮ್ಗೆ ತೋರಿಸುತ್ತೆ ಅಂತ ಹೇಳ್ತಾಳೆ. ಅದಕ್ಕೀಗ ಮುನ್ರೋ, ನೀನ್ ಯಾಕೆ ಈ ಕಾಡಿಗೆ ಬಂದಿದ್ಯಾ ಅಂತ ಕ್ವಶನ್ ಮಾಡ್ತಾನೆ. ಅದಕ್ಕೆ ಕ್ಯಾರನ್ ಏನೋ ಆನ್ಸರ್ ಕೊಡದೆ ಅಲ್ಲಿಂದ ಈಗ ಮೂವ್ ಆಗ್ತಾಳೆ. ಇದಾದ್ಮೇಲೆ ಕ್ಯಾರನ್ ತಾನು ತಂದಿದಂತ ಎಲ್ಲಾ ಡಿವೈಸ್ ನು ಆಕ್ಟಿವ್ ಮಾಡಿ ನಾನು ಈ ಕಾಡ್ಗೆ ತಲುಪಿದ್ದೀನಿ ಅಂತ ತನ್ನ ಕಂಪನಿಗೆ ಇನ್ಫಾರ್ಮ್ ಮಾಡ್ತಾಳೆ. ಇದನ್ನ ನೋಡಿದಂತ ಟ್ರವಿಸ್, ಅಂತೂ ಇಂತೂ ಇವಳೋಗಿ ಕಾಡನ್ನ ತಲುಪುದ್ಲಲ್ಲ ಅಂತ ತುಂಬಾನೇ ಖುಷಿ ಪಡ್ತಾನೆ. ಇದಾದ್ಮೇಲೆ ಇದಕ್ಕೂ ಮೊದಲು ಇವ್ರ ಟೀಮ್ ಇಲ್ಲಿಗೆ ಬಂದಿರುತ್ತಲ್ವಾ, ಅಲ್ಲಿಗೆ ಬಂದಿದ್ದಂತ ಒಂದು ಕ್ರಿಯೇಚರ್ ಅವರ ಟೀಮ್ ಅನ್ನೆಲ್ಲ ಕೊಂದು ಅಲ್ಲಿರುವಂತ ಕ್ಯಾಮ್ರಾಗಳೆಲ್ಲ ಡೆಮಾಲಿಶ್ ಮಾಡಿರುತ್ತೆ. ಅದಕ್ಕಾಗಿ
ಅದಕ್ಕಾಗಿನೇ ಕ್ಯಾರನ್ ಅಲ್ಲಿರುವಂತ ಕ್ಯಾಮ್ರಾಗಳನ್ನೆಲ್ಲ ತಾನೇನೆ ರೆಡಿ ಮಾಡ್ತಾ ಇರ್ತಾಳೆ. ಸೊ ಈಗ ಆ ಕಂಪ್ನಿಯವರು ಕ್ಯಾರನ್ಗೆ ಆ ಕ್ಯಾಮ್ರಾದಿಂದ ಯಾವ ಫುಟೇಜ್ ಸಿಕ್ಕಿತ್ತೋ ಅದನ್ನ ಕೂಡ ತೋರಿಸ್ತಾರೆ. ಆ ಕ್ಯಾಮ್ರಾದಲ್ಲಿ ಯಾವ ಫುಟೇಜ್ ಇರುತ್ತಂದ್ರೆ ನೋಡ್ಲಿಕ್ಕೆ ಗೋರಿಲ್ಲಾ ತರನೇ ಇರುತ್ತೆ, ಬಟ್ ಅದು ಗೋರಿಲ್ಲಾ ಆಗಿರೋದಿಲ್ಲ. ಯಾಕಂದ್ರೆ ಇದು ಗೋರಿಲ್ಲಕ್ಕಿಂತನೂ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣ್ತಾ ಇರುತ್ತೆ. ಸೊ ಅದೇ ರೀತಿ ಇವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಎಮ್ಮಿ ಗೋರಿಲ್ಲಾ ಬಂದು ಆ ಕ್ಯಾಮ್ರಾನ ಹಾಳು ಮಾಡ್ಬಿಡುತ್ತೆ. ಇದಾಗಿ ಅದೇ ದಿನದ ನೈಟ್ ಎಲ್ಲರೂ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ತುಂಬಾನೇ ಜೋರಾಗಿ ಮತ್ತೆ ವಿಚಿತ್ರವಾಗಿ ಯಾವ್ದೋ ಗೋರಿಲ್ಲಗಳ ಗುಂಪು ಕಿರ್ಚೋದು ಇವ್ರ ಕಿವಿಗೆ ಕೇಳುತ್ತೆ. ಈ ಸೌಂಡ್ ಕೇಳಿದಂತ ಕ್ಯಾರನ್ ಮತ್ತೆ ಪೀಟರ್ ಮುನ್ರೋ ಹತ್ರ ಬಂದು ಏನಪ್ಪ ಸೌಂಡ್ ಇದು ಅಂತ ಕೇಳ್ತಾರೆ. ಅದಕ್ಕೀಗ ಮುನ್ರೋ ಇದೇನೋ ಬೇರೆ ಸೌಂಡ್ ಅಲ್ಲ, ಇದು ಗೋರಿಲ್ಲಗಳ ಸೌಂಡೇ ಆಗಿದೆ. ಇವತ್ತು ಹುಣ್ಣಿಮೆ ಇರೋದಕ್ಕೆ ಅವೆಲ್ಲ ಮೀಟಿಂಗ್ ಹಾಕಿ ಮಾತಾಡ್ತಾ ಇದಾವೆ ಅಂತ ಹೇಳ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲಾರು ಎಚ್ಚರಾಗಿ ತಾವು ತಂದಿರುವಂತ ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡ್ಕೊಂಡು ತಾವು ಹೋಗ್ಬೇಕಿರೋಂತ ಜಾಗದ ಕಡೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಇವ್ರು ನಡೀತಾ ಹೋಗಿರ್ಬೇಕಾದ್ರೆ ಅಕಸ್ಮಾತ್ ಆಗಿ ಸ್ಟಾರ್ಟ್ ಆದಂತ ಮಳೆ ಮತ್ತೆ ಚಳಿಗೆ ಅಲ್ಲೇನೆ ಟೆಂಟ್ ಹಾಕಿ ಸ್ಟೇ ಆಗ್ಬೇಕಾಗಿ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾರು ಎದ್ದೊಳಕ್ಕೆ ಮೊದಲೇ ಎಮ್ಮಿಗೆ ತುಂಬಾನೇ ಹೊಟ್ಟೆ ಹಸಿವಾಗಿದೆ. ಅದಕ್ಕೆ ಅದು ಯಾರ್ದು ಪರ್ಮಿಷನ್ ಇಲ್ಲದೆ ಅಲ್ಲಿರುವಂತ ಊಟನ ತಗೊಂಡು ತಿಂತಾ ಇದೆ. ಅಂಡ್ ಅದೇ ಟೈಮ್ಗೆ ಪೀಟರ್ ಕಾಡ್ ಒಳಗಡೆಯಿಂದ ಜೋರಾಗಿ ಓಡ್ ಬಂದು ನನ್ನ ಪ್ರೈವೇಟ್ ಪಾರ್ಟ್ ಅಲ್ಲಿ ಏನೋ ಒಂದು ಬ್ಯಾಡ್ ಫೀಲ್ ಆಗ್ತಾ ಇದೆ, ನನ್ಗನ್ಸುತ್ತೆ ಒಳಗಡೆ ಲೀಚ್ ಇರ್ಬೇಕು ಅಂತ, ದಯವಿಟ್ಟು ನನಗೆ ಯಾರಾದ್ರೂ ಸಹಾಯ ಮಾಡಿ ಅಂತ ಕೇಳ್ತಾನೆ. ಇದಕ್ಕೀಗ ಮುನ್ರೋ ನಗಾಡ್ತಾ ಅವನ ಪ್ರೈವೇಟ್ ಪಾರ್ಟ್ ಅಲ್ಲಿ ಇದ್ದಂತ ಆ ಹುಳನ ಕೂಡ ತೆಗಿತಾನೆ. ಬಟ್ ಪೀಟರ್ ನ ನೋಡಿದಂತ ಆ ಕಾಡಿನ ಜನ ಪೀಟರ್ ನ ಫಾಲೋ ಮಾಡ್ತಾನೆ ಇವ್ರ ಹತ್ರ ಬಂದಿದ್ದಾರೆ. ಈಗ ಇವ್ರನ್ನ ನೋಡಿದಂತ ಮುನ್ರೋ ಅವರ ಭಾಷೆಯಲ್ಲೇ ಅವ್ರನ್ನ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಮುನ್ರೋ ಅವರ ಭಾಷೆಯಲ್ಲೇ ಅವ್ರ ಹತ್ರ ಮಾತಾಡಿದಕ್ಕೆ ಸೊ ಈಗ ಆ ಕಾಡು ಜನ ನಮ್ಮ ಗ್ಯಾಂಗ್ ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂತ ಇದೆ. ಇದಾದ್ಮೇಲೆ ಅವರು ನಾವು ಒಂದು ವ್ಯಕ್ತಿನ ನೋಡಿದೀವಿ, ಆ ವ್ಯಕ್ತಿ ಹತ್ರ ಈ ಸಿಂಬಲ್ ಇತ್ತು ಅಂತ ನೆಲದ ಮೇಲೆ ಬರೆದು ತೋರಿಸ್ತಾನೆ. ಇದನ್ನ ನೋಡಿದಂತ ಕ್ಯಾರನ್ ಅದು ಯಾರೋ ಬೇರೆ ಆಗಿರೋದಿಲ್ಲ, ನಮ್ಮವನೇ ಆಗಿರ್ತಾನೆ ಅಂತ ಕನ್ಫರ್ಮ್ ಮಾಡ್ಕೊಂತಾಳೆ. ಇದಾದ್ಮೇಲೆ ಆ ಕಾಡು ಜನನ ಫಾಲೋ ಮಾಡ್ತಾ ನಮ್ಮ ಟೀಮ್ ಆ ಕಾಡು ಜನ ಇರುವಂತ ಜಾಗಕ್ಕೆ ಬರ್ತಾರೆ. ಅಲ್ಲಿಗೆ ಈಗ ಇವ್ರು ಬಂದು ನೋಡಿದ್ರೆ ಅಲ್ಲಿರುವಂತ ಜನ ಎಲ್ಲ ಒಂದು ರಿಚುವಲ್ ನ ಮಾಡ್ತಾ ಇರ್ತಾರೆ. ಈಗ ಇವ್ರು ಏನು ಮಾಡ್ತಾ ಇದಾರೆ ಅಂತ ಮುನ್ರೋ ಹತ್ರ ಕೇಳಿದಕ್ಕೆ ಇವ್ರು ಅನ್ಕೊಂಡಿರೋ ಪ್ರಕಾರ ಈ ವ್ಯಕ್ತಿಯ ಆತ್ಮ ಈ ದೇಹದಿಂದ ಹೊರಟೋಗಿದೆ, ಅದಕ್ಕೆ ಆ ವ್ಯಕ್ತಿಗೆ ಅದೇ ಆತ್ಮ ಬರ್ಲಿಕ್ಕೆ ಈ ರಿಚುವಲ್ ಮಾಡ್ತಾ ಇದಾರೆ ಅಂತ ಹೇಳ್ತಾನೆ. ಈಗ ಕ್ಯಾರನ್ ಗೆ ಡೌಟ್ ಬಂದು ಮೇ ಬಿ ಒಳಗಡೆ ಚಾಲ್ಸ್ ಇರ್ಬೋದು ಅಂತ ಹತ್ರಕ್ಕೆ ಹೋಗಿ ನೋಡ್ತಾಳೆ. ಬಟ್ ಅದು ಚಾಲ್ಸ್ ಆಗಿರೋದಿಲ್ಲ, ಚಾಲ್ಸ್ ನ ಜೊತೆ ಬಂದಿದ್ದಂತ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಈಗ ಅಲ್ಲಿ ಮಲಗಿದಂತ ವ್ಯಕ್ತಿಗೆ ಕಾನ್ಶಿಯಸ್ ಬಂತು ಸುತ್ತಮುತ್ತ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ರೀತಿ ಅವನು ಸುತ್ತಮುತ್ತಲು ನೋಡ್ತಿರ್ಬೇಕಾದ್ರೆ ಎಮ್ಮಿನ ಕೂಡ ನೋಡ್ತಾನೆ. ಎಮ್ಮಿನ ನೋಡಿದಂತ ಅವನು ಮೇ ಬಿ ಅದೇ ಕ್ರಿಯೇಚರ್ ಇದಾಗಿರ್ಬೇಕು ಅಂತ ಅಲ್ಲೇನೆ ಪ್ರಾಣನ ಬಿಟ್ಬಿಡ್ತಾನೆ. ಇದನ್ನ ನೋಡಿದಂತ ಕ್ಯಾರನ್ಗೆ ಟ್ರೇವಿಸ್ ಹೇಳಿದಂತ ಒಂದು ವಿಚಾರ ಜ್ಞಾಪಕಕ್ಕೆ ಬರುತ್ತೆ. ಅದೇನಂದ್ರೆ ಟ್ರೇವಿಸ್ ಒಂದು ಗ್ರೇ ಕಲರ್ ಗೋರಿಲ್ಲಾ ಬಗ್ಗೆ ಹೇಳಿದ್ನಲ್ಲ, ಮೇ ಬಿ ಇವನು ಆ ಗ್ರೇ ಕಲರ್ ಗೋರಿಲ್ಲಾನೆ ಇಲ್ಲಿರುವಂತ ಎಮ್ಮಿ ಅಂತ ತಿಳ್ಕೊಂಡು ಅದನ್ನ ನೋಡಿ ಭಯ ಬಿದ್ದು ಸುತ್ತೋಗಿದ್ದಾನೆ ಅಂತ ಅನ್ಕೊಂತಾಳೆ. ಇದನ್ನ ಕೇಳಿದಂತ ಮನ್ರೋ ಗ್ರೇ ಕಲರ್ ಗೋರಿಲ್ಲಾ ಇಡೀ ಭೂಮಿ ಮೇಲೆ ಎಲ್ಲೂ ಕೂಡ ಸಿಗೋದೇ ಇಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ಇವ್ರು ತಾವು ಬಂದಿರುವಂತ ಕೆಲಸನ ಕಂಪ್ಲೀಟ್ ಮಾಡ್ಬೇಕಲ್ವಾ, ಅದಕ್ಕೆ ಇವರು ಮತ್ತೆ ತಮ್ಮ ಟ್ರಾವೆಲ್ ನ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅದೇ ರೀತಿ ಇವರು ಮುಂದೆ ನಡ್ಕೊಂತ ಬರ್ತಾ ಇರ್ಬೇಕಾದ್ರೆ ಇವ್ರ ಎದುರುಗಡೆ ಒಂದು ನದಿ ಇರ್ತಾ ಇದೆ. ಅದಕ್ಕಾಗಿನೇ ಈಗ ಇವರು ಈ ನದಿಯಲ್ಲಿ ರಾಫ್ಟಿಂಗ್ ನ ಮಾಡಿ ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಇವರು ರಾಫ್ಟಿಂಗ್ ಮಾಡ್ತಾ ಮುಂದೆ ಬರ್ತಾ ಇರ್ಬೇಕಾದ್ರೆ ಓಲ್ಕೋ ತಾನು ಬಂದಿರೋಂತ ವಿಚಾರನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇನಂದ್ರೆ ಸೋಲೋಮನ್ ಅನ್ನೋಂತ ರಾಜ ಮೊದಲು ಆಡಳಿತ ಮಾಡ್ತಾ ಇರ್ಬೇಕಾದ್ರೆ ತುಂಬಾನೇ ದೊಡ್ಡ ನಿಧಿನ ಇಲ್ಲಿ ಬಚ್ಚಿಟ್ಟಿದ್ದಾನೆ. ಬೇಕಿದ್ರೆ ನಿಮ್ಗೆ ಸಾಕ್ಷಿನ ತೋರಿಸ್ತೀನಿ ನೋಡಿ ಅಂತ ತನ್ನ ಹತ್ರ ಇದ್ದಂತ ಫೋಟೋಸ್ ಮತ್ತೆ ರಿಂಗ್ ಅನ್ನೆಲ್ಲ ತೋರಿಸ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಹತ್ರ ಎಮ್ಮಿ ಅನ್ನೋಂತ ಗೋರಿಲ್ಲಾ ಇದೆಯಲ್ಲ ಅದು ಕೂಡ ಇದೇ ತರ ಚಿತ್ರ ಬರ್ದಿದೆ ನೋಡಿ ಅಂತ ಹೇಳ್ತಾನೆ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಈ ಗೋರಿಲ್ಲಗೂ ಗೊತ್ತು ಆ ನಿಧಿ ಎಲ್ಲಿದೆ ಅಂತ. ನಾವು ಜಸ್ಟ್ ಈ ಎಮ್ಮಿನ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ ಆ ನಿಧಿ ಎಲ್ಲಿದೆ ಅಂತ. ಹಾಗೆ ನಾವು ಆ ನಿಧಿನ ತಗೊಂಡು ತುಂಬಾನೇ ದೊಡ್ಡ ಶ್ರೀಮಂತರಾಗಬಹುದು ಅಂತ ಹೇಳ್ತಾನೆ. ಇದಕ್ಕೆ ಪಕ್ಕದಲ್ಲಿದ್ದಂತ ಮನ್ರೋ ಇವ್ನ್ ಯಾವಾಗೂ ಬುಡೆ ಬಿಡೋದಕ್ಕೆ ಕೆಲಸ ಆಯ್ತು ಅಂತ ಹೇಳ್ತಾನೆ. ಅದೇ ರೀತಿ ಇವ್ರು ಮುಂದೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಕ್ಯಾರನ್ ಹತ್ರ ಇತ್ತಲ್ಲ ಆ ಡಿವೈಸ್ ಅಲ್ಲಿ ಈಗ GPS ಟ್ರ್ಯಾಕ್ ಆಗೋದೇ ಇಲ್ಲ. ಇದಾಗಿ ಸ್ವಲ್ಪ ಹೊತ್ತಿಗೆ ಆ ನೀರಲ್ಲಿ ಯಾವ್ದೊಂದು ಕ್ರಿಯೇಚರ್ ಇರ್ಬೋದು ಅಂತ ಇವ್ರಿಗೆ ಅನ್ಸುತ್ತೆ. ಅದಕ್ಕಾಗಿನೇ ಈಗ ಅವರು ತಮ್ಮ ಗನ್ಗಳೆಲ್ಲ ಲೋಡ್ ಮಾಡ್ಕೊಂಡು ರೆಡಿಯಾಗಿ ನಿಂತ್ಕೊಂತಾರೆ. ಬಟ್ ಅವ್ರಿಗೆ ಆ ಕ್ರಿಯೇಚರ್ ಎಲ್ಲಿದೆ ಅಂತ ಗೊತ್ತೇ ಆಗೋದಿಲ್ಲ. ಅದೇ ರೀತಿ ಇವರು ಸುತ್ತ ನೋಡ್ತಾ ಇರ್ಬೇಕಾದ್ರೆ ಆ ಕ್ರಿಯೇಚರ್ ಇದ್ದಕ್ಕಿದ್ದಂಗೆ ಇವ್ರ ದೋಣಿಗಳ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇವರ ಕೈಯಲ್ಲಿದ್ದಂತ ಗನ್ ಅನ್ನ ಯೂಸ್ ಮಾಡಿ ಅವ್ರು ಎಷ್ಟೇ ಶೂಟ್ ಮಾಡಿದ್ರು ಅದಕ್ಕೆ ಏನುವೇ ಆಗ್ತಾ ಇರೋದಿಲ್ಲ. ಅದಕ್ಕೆ ಈಗ ಮನ್ರೋ ಅಲ್ಲೇ ಇದ್ದಂತ ಒಂದು ಕಡ್ಡಿಗೆ ಬೆಂಕಿನ ಅಂಟಿಸಿ ಅದಕ್ಕೆ ತೋರಿಸಿದ ತಕ್ಷಣ ಅಲ್ಲಿಂದ ಅದು ಓಡೋಗುತ್ತೆ. ಈಗ ಇದಾದ್ಮೇಲೆ ಎಲ್ಲಾರನು ಬಂದು ಒಂದು ಜಾಗದಲ್ಲಿ ಲ್ಯಾಂಡ್ ಆಗಿ ಅಲ್ಲಿಂದ ಮತ್ತೆ ಇವರ ಟ್ರಾವೆಲ್ ನ ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಇವರು ತಮ್ಮ ಟ್ರಾವೆಲ್ ನ ಕಂಟಿನ್ಯೂ ಮಾಡ್ತಾ ಇರ್ಬೇಕಾದ್ರೆ ಇವರ ಎದುರುಗಡೆ ಇದ್ದಂತ ಒಂದು ಬೆಟ್ಟದಲ್ಲಿ ಒಂದು ಫ್ಲೈಟ್ ಬಂದು ಕ್ರಾಶ್ ಆಗುತ್ತೆ. ಬಟ್ ಈ ಕ್ಷಣನೇ ಆ ಬೆಟ್ಟಕ್ಕೆ ಹೋಗಿ ಇವರು ಅಲ್ಲೇನು ಸಹಾಯ ಮಾಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆ ಬೆಟ್ಟ ಅಷ್ಟು ದೊಡ್ಡದಾಗಿ ಇರುತ್ತೆ. ಅದಕ್ಕಾಗಿನೇ ಈಗ ಇವ್ರಿಗೆ ತುಂಬಾನೇ ಸುಸ್ತಾಗಿದ್ದಕ್ಕೆ ಅಲ್ಲಿನ ಈಗ ಮತ್ತೆ ಟೆಂಟ್ ಅನ್ನ ಹಾಕೊಂತಾರೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಬೆಟ್ಟದ ಕಡೆ ಇವ್ರು ನೋಡಿದಾಗ ಇವ್ರಿಗೆ ಈಗ ತಿಳಿಯಕ್ಕೆ ಬರುತ್ತೆ ಆ ಬೆಟ್ಟ ಎಷ್ಟು ದೊಡ್ಡದು ಅಂತ. ಬಟ್ ನಮ್ ಎಮ್ಮಿಗ್ ಮಾತ್ರ ಈ ಬೆಟ್ಟ ಯಾಕೋ ತುಂಬಾನೇ ಇಷ್ಟ ಆದಂಗಿದೆ. ಅದಕ್ಕೆ ಅದು ತನ್ನ ತವ್ರ ಮನೆ ತರ ಫೀಲ್ ಮಾಡ್ತಾ ಇದೆ. ಓಕೆ ಈಗ ಆ ಬೆಟ್ಟನ ಹತ್ತಿ ಮತ್ತೆ ಹೋಗೋಣ ಅಂತ ಟ್ರಾವೆಲ್ ನ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಇವ್ರು ಮುಂದೆ ನಡ್ಕೊಂತ ಹೋಗ್ತಾ ಇರ್ಬೇಕಾದ್ರೆ ಈಗ ಮತ್ತೆ ಅವ್ರಿಗೆ ಸುಸ್ತಾಗಿ ಅಲ್ಲೇನೆ ಈಗ ಸ್ಟೇ ಆಗ್ತಾರೆ. ಮತ್ತೆ ಈಗ ಎಮ್ಮಿ ಪೀಟರ್ ಹತ್ರ ಇದೇ ನನ್ನ ಸ್ವಂತ ಮನೆ, ಇಲ್ಲಿನ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೇನೆ ಇವ್ರು ಇಲ್ಲೇನೆ ಸ್ಟೇ ಆದ್ರೆ ಕತ್ಲಲ್ಲಿ ಟ್ರಾವೆಲ್ ಮಾಡಕ್ ಆಗಲ್ಲ ಅಂತ ಮತ್ತೆ
ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಇವರು ಈ ಬೆಟ್ಟನ ಹತ್ತಿ ಮೇಲೆ ಬರ್ತಾ ಇರ್ಬೇಕಾದ್ರೆ ಇವ್ರಿಗೆ ಅಲ್ಲಿ 2 ದಾರಿ ಇರೋದು ಕಾಣುತ್ತೆ. ಈಗ ಈ 2 ದಾರಿ ನೋಡ್ದಂತ ಕ್ಯಾರನ್ ನಾವು ರೈಟ್ ಗೆ ಹೋಗೋದು ಸರಿ ಅಂತ ಹೇಳ್ತಾಳೆ. ಬಟ್ ಎಮ್ಮಿ ಮಾತ್ರ ನಾನು ಲೆಫ್ಟ್ ಗೆ ಹೋಗ್ತೀನಿ ಅಂತ ಲೆಫ್ಟ್ ಕಡೆನೆ ಹೋಗ್ತಾ ಇರುತ್ತೆ. ಈಗ ಇವ್ರಿಗೆ ಬೇರೆ ವಿಧಿ ಇಲ್ಲದೆ ಎಮ್ಮಿನ ಫಾಲೋ ಮಾಡ್ತಾ ಮತ್ತೆ ಲೆಫ್ಟ್ ಅಲ್ಲೇ ಹೋಗ್ತಾರೆ. ಹಾಗೇನೆ ಇವರು ಆ ದಾರಿಯಲ್ಲಿ ಸ್ವಲ್ಪ ದೂರ ಮುಂದುವರೆದು ಬಂದ್ರೆ ನಿನ್ನೆ ರಾತ್ರಿ ಇಲ್ಲೊಂದು ಫ್ಲೈಟ್ ಬಿದ್ದು ಕ್ರಾಶ್ ಆಗಿತ್ತಲ್ವಾ, ಆ ಫ್ಲೈಟ್ ಇಲ್ಲೇನೆ ಬಿದ್ದಿರುತ್ತೆ. ಈಗ ಹತ್ರ ಹೋಗಿ ನೋಡ್ದಂತ ಇವ್ರಿಗೆ ಅದ್ರಲ್ಲಿ ಯಾರು ಕೂಡ ಬದುಕಿಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಇದರಿಂದ ಕ್ಯಾರನ್ಗಂತೂ ಒಂದು ಅರ್ಥ ಆಗುತ್ತೆ. ಅದೇನಂದ್ರೆ ನಮ್ಮ ಬಾಸ್ ಅವನ ದುರಾಸೆಗೋಸ್ಕರ ಇಲ್ಲಿಗೆ ತುಂಬಾನೇ ಜನನ ಕಳ್ಸಿದಾನೆ ಅಂತ. ಸರಿ, ಇವರು ಇಲ್ಲೇನೆ ವೇಟ್ ಮಾಡ್ತಾ ನಿಲ್ಲಕ್ ಆಗೋದಿಲ್ಲ ಅಲ್ವಾ, ಅದಕ್ಕೆ ಇವರು ತಮ್ಮ ಟ್ರಾವೆಲ್ ನ ಮತ್ತೆ ಮುಂದುವರಿಸ್ತಾರೆ. ಈಗ ಎಲ್ಲಾರ್ಗಿಂತನೂ ಮುಂದೆ ನಮ್ಮ ಪೀಟರ್ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ಇವ್ರ ಎದುರುಗಡೆ ಒಂದು ದೊಡ್ಡ ಗೋರಿಲ್ಲಾ ಇರೋದು ಇವ್ರ ಕಣ್ಣಿಗೆ ಕಾಣುತ್ತೆ. ಈಗ ಈ ಗೋರಿಲ್ಲಾ ಪೀಟರ್ ನ ಮುಂದೆ ಇರೋದಕ್ಕೆ ಮುನ್ರೋ ನೀನು ದಯವಿಟ್ಟು ಒಂದ್ ಹೆಜ್ಜೆನೂ ಮುಂದೆ ಇಡಕ್ ಹೋಗ್ಬೇಡ, ಅದೇ ರೀತಿ ಅದರ ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ನೋಡ್ಬೇಡ ಅಂತ ಹೇಳ್ತಾನೆ. ಈಗ ಆ ಗೋರಿಲ್ಲಾಗೆ ತುಂಬಾನೇ ಕೋಪ ಬಂದಿದ್ರು, ಇವ್ರ ಮೇಲೆ ಯಾವ್ದೇ ರೀತಿ ಅಟ್ಯಾಕ್ ಮಾಡದೆ ಅಲ್ಲಿಂದ ಈಗ ಹೊರಟೋಗುತ್ತೆ. ಈಗ ಪೀಟರ್ ಸದ್ಯ ಮುನ್ರೋನ ನನ್ನ ಕಾಪಾಡ್ನು ಅಂತ ಅವನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಮುನ್ರೋನೇ ಅಲ್ಲಿಂದ ಓಡೋಗಿರ್ತಾನೆ. ಈಗ ಆ ಗೋರಿಲ್ಲಾ ಅಲ್ಲಿಂದ ಹೋದ್ಮೇಲೆ ಮುನ್ರೋ ಪೀಟರ್ ಹತ್ರ ಬಂದ್ರು, ಸಾರಿ ಮಗ, ನಾನೇ ನಿನ್ಗೆ ಮೋಟಿವೇಟ್ ಮಾಡಿ ಬಟ್ ನಾನೇ ಅಲ್ಲಿಂದ ಓಡೋಗ್ಬಿಟ್ಟೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಇವ್ರು ನಡೀತಾ ಮುಂದೆ ಬಂದಾಗ ಇವ್ರ ಟೀಮ್ ಅಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ತಿಳಿದೇನೆ ಒಂದು ಡಿವೈಸ್ ನ ತುಳಿದ್ಬಿಡ್ತಾನೆ. ಆ ಡಿವೈಸ್ ಈಗ ಆಕ್ಟಿವೇಟ್ ಆಗಿ ನಾನ್ ಸ್ಟಾಪ್ ಆಗಿ ಬಡ್ಕಣಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಡಿವೈಸ್ ನ ಕೈಗೆ ತಗೊಂಡಂತ ಕ್ಯಾರನ್ ಗೆ ಈ ಡಿವೈಸ್ ನಮ್ದೇ ಕಂಪ್ನಿದು ಅಂತ ಹೇಳ್ತಾಳೆ. ಇದರಿಂದ ಕ್ಯಾರನ್ ಗೆ ಅರ್ಥ ಆಗುತ್ತೆ ನಮ್ಮ ಟೀಮ್ ಇಲ್ಲಿಗೆ ಬಂದಿತ್ತು ಅಂತ. ಆಕ್ಚುಲಿ ಈ ಡಿವೈಸ್ ನ ಏನಕ್ಕಾದ್ರೂ ಯೂಸ್ ಮಾಡ್ತಾರ ಅಂದ್ರೆ ನಮ್ಮ ಸುತ್ತಮುತ್ತಲು ಯಾವ್ದಾದ್ರು ಕ್ರಿಯೇಚರ್ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರೆ ಇದು ನಮ್ಗೆ ಸಿಗ್ನಲ್ ಕೊಟ್ಟು ಕಾಪಾಡುತ್ತೆ. ಅದಕ್ಕಾಗಿ ಈ ರೀತಿ ಡಿವೈಸ್ ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾಳೆ. ಇದಾಗಿ ಸ್ವಲ್ಪ ದೂರ ಬಂದಂತ ಇವ್ರಿಗೆ ಎದುರುಗಡೆ ಒಂದು ಗುಹೆ ಇರೋದು ಕಾಣುತ್ತೆ. ಈ ಗುಹೆ ಬೇರೆ ಯಾವ್ದು ಅಲ್ಲ, ಚಾರ್ಲ್ಸ್ ಆಗ್ಲೇನೆ ಹಾಫ್ ಅನ್ ಅವರ್ ಅಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳೋದ್ನಲ್ಲ, ಅದೇ ಗುಹೆನೇ ಆಗಿದೆ. ಅದೇ ರೀತಿ ಈಗ ಮುನ್ರೋ ಮೊದ್ಲೋಗಿ ಒಳಗಡೆ ಎಲ್ಲ ನಾರ್ಮಲ್ ಆಗಿ ಇದೆ, ಎಲ್ಲರೂ ಒಳಗಡೆ ಬರ್ಬೋದು ಅಂತ ಹೇಳ್ತಾನೆ. ಈಗ ಒಳಗಡೆ ಬಂದು ನೋಡಿದಂತ ಎಲ್ರಿಗೂ ಇಲ್ಲೊಂದು ದೇವಸ್ಥಾನ ಇರೋದು ಕಣ್ಣಿಗೆ ಕಾಣುತ್ತೆ. ಅಷ್ಟೇ, ಈಗ ಇದನ್ನ ನೋಡಂತ ಹೋಲ್ಕೋ ನಾನು ಆಗ್ಲೇನೆ ನಿಮ್ಗೆ ಹೇಳಿಲ್ವಾ ಇಲ್ಲೊಂದು ನಿಧಿ ಇದೆ ಅಂತ, ಪಕ್ಕ ಇದೇ ಜಾಗದಲ್ಲಿ ಆ ನಿಧಿ ಇರ್ಬೋದು ಅಂತ ಹೇಳ್ತಾನೆ. ಅದೇ ರೀತಿ ಆ ಟೆಂಪಲ್ ನ ಸ್ವಲ್ಪ ಡೀಪ್ ಆಗಿ ನೋಡಿದಾಗ ಆಲ್ರೆಡಿ ನಮ್ಮ ಎಮ್ಮಿ ಬರ್ದಿತ್ತಲ್ಲ ಆ ಕಣ್ಣಿನ ಚಿತ್ರ, ಆ ಚಿತ್ರ ಕೂಡ ಇಲ್ಲೇ ಇದೆ. ಈಗ ಈ ಜಾಗ ನೋಡಿದಂತ ಇವರಿಗೆ ತುಂಬಾನೇ ಇಂಟ್ರೆಸ್ಟ್ ಆಗಿ ಒಳಗಡೆ ಎಂಟ್ರಿಯನ್ನ ಕೊಟ್ರೆ ಆ ಜಾಗದಲ್ಲಿ ಈಗ ದೊಡ್ಡ ನಗರ ಇರೋದು ಇವ್ರ ಕಣ್ಣಿಗೆ ಕಾಣ್ತಾ ಇದೆ. ಈಗ ಇದನ್ನ ನೋಡಿದಂತ ಹೋಲ್ಕ ಈಗ ಇನ್ನೊಂದು ಟ್ವಿಸ್ಟ್ ನ ರಿವೀಲ್ ಮಾಡ್ತಾನೆ. ಅದೇನಂದ್ರೆ ಸೊಲೊಮನ್ ರಾಜ ಬೇರೆ ಯಾವುದೇ ಕಡೆಯಿಂದ ಯಾವುದೇ ವಜ್ರಗಳನ್ನು ತರ್ತಾ ಇರ್ಲಿಲ್ಲ, ಬದಲಾಗಿ ಇಲ್ಲಿರಂತ ನದಿಯಲ್ಲೇ ಆ ವಜ್ರಗಳು ಸೃಷ್ಟಿ ಆಗ್ತಾ ಇತ್ತು. ಅದಕ್ಕೇನೆ ಆ ರಾಜ ಇದೇ ಜಾಗದಲ್ಲಿ ಒಂದು ನಗರನ ರೆಡಿ ಮಾಡ್ದ. ಅದೇ ರೀತಿ ಅವನು ಇಲ್ಲಿರಂತ ವಜ್ರಗಳನ್ನ ಯಾರು ಮುಟ್ಬಾರ್ದು ಅಂತ ಇಲ್ಲೊಂದು ದೊಡ್ಡ ಸೈನ್ಯನೂ ರೆಡಿ ಮಾಡಿದ್ದ. ಅದಕ್ಕೇನೆ ಯಾರಾದ್ರೂ ಇಲ್ಲಿಗೆ ಈ ವಜ್ರಗಳನ್ನ ಹುಡ್ಕೊಂಡ್ ಬಂದ್ರೆ ಇಲ್ಲಿಂದ ಅವ್ರು ಜೀವಂತವಾಗಿ ಹೋಗ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿ ಇವ್ರಿಗೆ ಒಂಚೂರು ಭಯ ಆದ್ರೂನುವೆ ಬಟ್ ಈ ದೇವಸ್ಥಾನದ ಒಳಗಡೆ ಏನಿದೆ ಅಂತ ನೋಡೋ ಕುತೂಹಲ ಇದ್ದೇ ಇರುತ್ತೆ. ಅದಕ್ಕೆ ಇವರು ಆ ದೇವಸ್ಥಾನದ ಒಳಗಡೆ ಏನಿದೆ ಅಂತ ನೋಡಕ್ ಹೋದಾಗ ಆ ದೇವಸ್ಥಾನದ ಗೋಡೆಗಳ ಮೇಲೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಏನೋ ಒಂದು ಬರೆದಿದೆ. ಇಲ್ಲಿವರೆಗೂ ಇವ್ರನ್ನೇ ಫಾಲೋ ಮಾಡ್ತಾ ಇವ್ರ ಜೊತೆನೆ ಇದ್ದಂತ ಎಮ್ಮಿ ಈಗ ಅಲ್ಲಿಂದ ಓಡೋಗಂತ ಪೀಟರ್ ನ ಫ್ರೆಂಡು ನೋಡ್ತಾನೆ. ಅದಕ್ಕೇನೆ ಅವನು ಎಮ್ಮಿನ ಫಾಲೋ ಮಾಡ್ತಾ ಆ ಕಾಡಿನ ಒಳಗಡೆ ಬಂದ್ರೆ ಆ ಕಾಡಿನ ಒಳಗಡೆ ಯಾವ್ದೊಂದು ವಿಚಿತ್ರ ಶಕ್ತಿನ ನೋಡಿ ಅಲ್ಲೇನೆ ಭಯ ಬಿಟ್ಟು ಜೋರಾಗಿ ಕಿಚ್ಕೊಂಡ್ಬಿಡ್ತಾನೆ. ಇದಾದ್ಮೇಲೆ ಅವನು ಎಮ್ಮಿನ ಹುಡುಗದೆ ಈ ಗ್ಯಾಂಗ್ ನವ್ರ ಹತ್ರ ಓಡ್ ಬಂದು ಏನೋ ಹೇಳಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವನ್ ಏನೋ ಹೇಳ್ಬೇಕು ಅನ್ನೋಷ್ಟರಲ್ಲಿ ಅಲ್ಲೇನೆ ಕುಸ್ತು ಬಿದ್ದು ಸುತ್ತೋಗ್ತಾನೆ. ಅಂಡ್ ಇವನಿಗೆ ಏನಾಗಿರ್ಬೋದು ಅಂತ ಎಲ್ಲರೂ ಗಾಬರಿಯಿಂದ ನೋಡ್ಬೇಕಾದ್ರೆ ಆ ಮೆಟ್ಲತ್ರ ಯಾರೋ ವಿಚಿತ್ರವಾಗಿ ನಿಂತಿರೋದು ಕಾಣುತ್ತೆ. ಈಗ ಆ ಮೆಟ್ಲತ್ರ ನಿಂತಿರೋದು ಬೇರೆ ಇನ್ನೇನು ಅಲ್ಲ, ಅದೇ ಗ್ರೇ ಕಲರ್ ಗೋರಿಲ್ಲಾ. ಆ ಗ್ರೇ ಕಲರ್ ಗೋರಿಲ್ಲಾ ಇವ್ರನ್ನ ನೋಡ್ತಿದ್ದಂಗೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಮುನ್ರೋ ಮತ್ತೆ ಅವ್ನ ಗ್ಯಾಂಗ್ ಅವ್ರ ಹತ್ರ ಇದ್ದಂತ ಗನ್ಗಳಿಂದ ಅದಕ್ಕೆ ಶೂಟ್ ಮಾಡಿದಕ್ಕೆ ಅದರಿಂದ ಭಯ ಪಟ್ಟು ಅಲ್ಲಿಂದ ಈಗ ಓಡೋಗುತ್ತೆ. ಇದಾದ್ಮೇಲೆ ಎಮ್ಮಿ ಗೋರಿಲ್ಲಾ ಎಲ್ಲೋಗಿತ್ತು ಏನೋ ಈಗ ಓಡ್ ಬಂದು ಪೀಟರ್ ನ ಅಪ್ಕೊಂಡು ಅವನಿಗೆ ಸಮಾಧಾನ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತಾ. ಸರಿ, ಈಗ ಆಚೆ ಹೋಗೋಣ ಅಂತ ನಮ್ಮವರೆಲ್ಲ ಆಚೆ ಬಂದು ನೋಡಿದ್ರೆ ಇವರ ಜೊತೆ ಬಂದಿದ್ದಂತ ತುಂಬಾನೇ ಜನನ ಆ ಗೋರಿಲ್ಲಾಗಳು ಕೊಂದಾಕಿರ್ತವೆ. ಇದನ್ನ ನೋಡಿದಂತ ಹೋಲ್ಕಗೆ ಅರ್ಥ ಆಗುತ್ತೆ ಇಲ್ಲಿರಂತ ಗೋರಿಲ್ಲಾಗಳಿಗೆ ಯಾವ ತರ ಟ್ರೈನಿಂಗ್ ಆಗಿದೆ ಅಂತ. ಯಾಕಂದ್ರೆ ಆ ಗೋರಿಲ್ಲಾಗಳಿಗೆ ಇಲ್ಲಿ ಯಾರಾದ್ರೂ ಮನುಷ್ಯರು ಬಂದ್ರೆ ಒಂಚೂರು ಇಷ್ಟನೇ ಆಗ್ತಾ ಇರೋದಿಲ್ಲ. ಅದಕ್ಕೇನೆ ಇಲ್ಲಿ ಯಾರಾದ್ರೂ ಮನುಷ್ಯರು ಬಂದ್ರೆ ಆ ಗೋರಿಲ್ಲಾಗಳು ಹುಡುಕಿ ಸಾಯಿಸ್ತವೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಇವರು ಅಲ್ಲಿ ಕತ್ಲಾಗಿರೋದಕ್ಕೆ ಅಲ್ಲೇನೆ ಈಗ ಕ್ಯಾಂಪ್ ಹಾಕಿ ಆ ಕ್ಯಾಂಪ್ ನ ಸುತ್ತ ಲೇಸರ್ ಮತ್ತೆ ಆಟೋಮೆಟಿಕ್ ಗನ್ ಇಂದ ಪ್ರೊಟೆಕ್ಷನ್ ಹಾಕೊಂತಾರೆ. ಇದಾದ್ಮೇಲೆ ಮೊನ್ರೋ ಮತ್ತೆ ಕ್ಯಾರನ್ ಮಾತಾಡ್ತಾ ಇರ್ಬೇಕಾದ್ರೆ ಅವರ ಸುತ್ತಮುತ್ತಲು ಯಾವ್ದೊಂದು ಅಮಾನುಷ ಶಕ್ತಿ ಇರೋದು ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೇನೆ ಅಲ್ಲಿರುವಂತ ಆಟೋಮೆಟಿಕ್ ಗನ್ಗಳೆಲ್ಲ ಆಕ್ಟಿವ್ ಆಗಿ ಅಲ್ಲಿರುವಂತ ಅಮಾನುಷ ಶಕ್ತಿ ಕಡೆ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಈಗ ನಾವು ಅಲ್ಲಿರುವಂತ ಅಮಾನುಷ ಶಕ್ತಿ ಯಾವ್ದು ಅಂತ ನಾವು ನೋಡಕ್ ಹೋದ್ರೆ ಅಲ್ಲಿಗೀಗ 14 ಗ್ರೇ ಕಲರ್ ಗೋರಿಲ್ಲಾಗಳು ಬಂದಿರ್ತವೆ. ಈಗ ಈ ಆಟೋಮೆಟಿಕ್ ಗನ್ಗಳು ಇವ್ ಮೇಲೆ ಫೈರ್ ಮಾಡಿದ್ದಕ್ಕೆ ಆ ಗೋರಿಲ್ಲಾಗಳು ಭಯ ಪಟ್ಕೊಂಡು ಈಗ ಅಲ್ಲಿಂದನೂ ಓಡೋಗ್ತವೆ. ಅಂಡ್ ಇದೇ ಟೈಮ್ಗೆ ಹೋಲ್ಗೆ ಜ್ಞಾಪಕ ಬರುತ್ತೆ ಅಲ್ಲಿನ ಲ್ಯಾಂಗ್ವೇಜ್ ಏನು ಅಂತ. ಆಕ್ಚುಲಿ ಆ ಗೋಡೆಯ ಮೇಲೆ ಏನ್ ಬರ್ತಿದೆ ಅಂದ್ರೆ ನಮ್ಮ ಕಣ್ಣು ಯಾವಾಗ್ಲೂ ನಿಮ್ಮ ಮೇಲೆನೆ ಇರುತ್ತೆ ಅಂತ. ಇದಾದ್ಮೇಲೆ ಇವರೆಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನೋಡಿದ್ರೆ ಅಲ್ಲಿಗ ಎಮ್ಮಿ ಮತ್ತೆ ಹೋಲ್ಕ ಇಲ್ಲದೆ ಇರೋದು ಅವ್ರಿಗೆ ಗೊತ್ತಾಗುತ್ತೆ. ಇದನ್ನ ನೋಡೋದಂತ ಪೀಟರ್ ಮೊನ್ರೋ ಹತ್ರ ಬಂದ್ರು ನಮ್ಮ ಎಮ್ಮಿ ಏನಾದ್ರು ನೋಡಿದ್ರ ಅಂತ ಕೇಳ್ತಾನೆ. ಅದೀಗ ನಮ್ಮ ಮುನ್ರೋ ಏನ್ ಹೇಳ್ತಾನೆ ಅಂದ್ರೆ ಎಮ್ಮಿ ಗೋರಿಲ್ಲಾ ಇಲ್ಲೇನೆ ಅಲ್ವಾ ಹುಟ್ಟು ಬೆಳೆದಿರೋದು, ಅದಕ್ಕೆ ಅದ್ರ ಫ್ಯಾಮಿಲಿನ ನೋಡ್ಕೊ ಬರಕ್ಕೆ ಹೋಗಿದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಇವರು ಇದರ ಚಿಂತನೆ ಬಿಟ್ಟು ಇಲ್ಲಿಂದ ಹೇಗೆ ಸೇಫ್ ಆಗಿ ಹೋಗೋದಂತ ಯೋಚನೆ ಮಾಡ್ಬೇಕು. ಅದಕ್ಕೇನೆ ಇವರು ಇಲ್ಲಿಂದ ಸೇಫ್ ಆಗಿ ಹೋಗ್ಲಿಕ್ಕೆ ಗನ್ಗಳೆಲ್ಲ ಲೋಡ್ ಮಾಡ್ಕೊಂಡು ಅಲ್ಲಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಒಳಗಡೆ ಬಂದು ನೋಡಿದಂತ ಇವರಿಗೆ ಆ ಸೊಲೊಮನ್ ರಾಜ ಈ ಗೋರಿಲ್ಲಾಗಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾನೆ ಅಂತ ಅರ್ಥ ಆಗುತ್ತೆ. ಅಂಡ್ ಆ ಗೋರಿಲ್ಲಾಗಳಿಗೆ ಎಷ್ಟು ಚೆನ್ನಾಗಿ
ಟ್ರೈನ್ ಅಪ್ ಆಗಿದೆ ಅಂದ್ರೆ ಅವು ಮನುಷ್ಯನ ತರ ಕೂಡ ಯೋಚನೆ ಮಾಡ್ತವೆ. ಆ ರೀತಿ ಟ್ರೈನ್ ಅಪ್ ಆಗಿರೋದಕ್ಕೆ ಅವು ಅಲ್ಲಿದ್ದಂತ ಸೊಲೊಮನ್ ರಾಜನ್ನ ಅವೇ ಕೊಂದು ಇಲ್ಲಿರುವಂತ ನಿಧಿನ ತಾವೇ ಪ್ರೊಟೆಕ್ಟ್ ಮಾಡ್ತಾ ಇದಾವೆ ಅಂತ ಗೊತ್ತಾಗುತ್ತೆ. ಈಗ ಅದೇ ಟೈಮ್ಗೆ ಆ ದೇವಸ್ಥಾನದ ಎಲ್ಲಾ ಗೋಡೆಗಳು ಕುಸಿಯಕ್ಕೆ ಸ್ಟಾರ್ಟ್ ಆಗ್ತವೆ. ಆಗ್ಲೇನೆ ಎಲ್ಲೋ ಹೋಗಿದಂತ ವೋಲ್ಕ ಇದೇ ಟೈಮ್ಗೆ ಬಂದು ಇವ್ರ ಹತ್ರ ಈಗ ಜಾಯ್ನ್ ಆಗ್ತಾನೆ. ಈಗ ಈ ಕಡೆ ಭೂಕಂಪ ಆಗ್ತಿರೋದನ್ನ ಅಬ್ಸರ್ವ್ ಮಾಡಿದಂತ ಎಮ್ಮಿ ಗೋರಿಲ್ಲ ತನ್ನ ಫ್ಯಾಮಿಲಿನ ಬಿಟ್ಟು ಇದ್ ಕಡೆ ಬರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಇವರೆಲ್ಲಾರನು ಆ ಗೋಡೆಗಳು ಬೀಳ್ಬೇಕಾದ್ರೆ ಅದರಿಂದ ತಪ್ಪಿಸ್ಕೊಂಡು ಈ ದೇವಸ್ಥಾನದ ಮಧ್ಯ ಪ್ಲೇಸ್ ಗೆ ಬಂದಿದ್ದಾರೆ. ಇಲ್ಲಿ ಬಂದು ನೋಡಿದಂತ ಅವ್ರಿಗೆ ಅನ್ಲಿಮಿಟೆಡ್ ಬಿದ್ದಿರುವಂತ ಡೈಮಂಡ್ಸ್ ಇಲ್ಲಿ ಕಾಣುತ್ತವೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅಲ್ಲೇ ಗುಹೆಯಲ್ಲಿರುವಂತ ಗೊರಿಲ್ಲಗಳು ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇದಾವೆ ಅಂತ. ಇದು ಯಾವ್ದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿರುವಂತ ವೋಲ್ಕ ಅಲ್ಲಿರುವಂತ ಡೈಮಂಡ್ ನ ಕಲೆಕ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕಾಗಿನೇ ಅಲ್ಲಿರುವಂತ ಗೊರಿಲ್ಲಗಳು ಈಗ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದೇ ರೀತಿ ಈಗ ವೋಲ್ಕ ಮುಂದೆ ಬಂದಂತ ಗೊರಿಲ್ಲ ವೋಲ್ಕನ ತುಂಬಾನೇ ಕ್ರೂರವಾಗಿ ಕೊಂದಾಕುತ್ತೆ. ಈ ಬಾರಿ ಅವು ಯಾವ ರೀತಿ ರೆಡಿಯಾಗಿ ಬಂದಿದ್ದಾವೆ ಅಂದ್ರೆ ಅವ್ರು ಎಷ್ಟೇ ಶೂಟ್ ಮಾಡಿದ್ರು ಅದರಿಂದ ಭಯ ಪಡದೆ ಇವ್ರ ಮೇಲೆ ರಿಟರ್ನ್ ಅಟ್ಯಾಕ್ ಮಾಡಕ್ಕೆ ರೆಡಿ ಆಗ್ತಾ ಇದಾವೆ. ಅದಕ್ಕಾಗಿನೇ ಇವರೆಲ್ಲರೂ ಸೇರಿ ಅಲ್ಲೇ ಇದ್ದಂತ ಮತ್ತೊಂದು ಗುಹೆ ಒಳಗಡೆ ಹೋಗಿ ಅಣುಕೊಂತಾರೆ. ಈಗ ಇಲ್ಲಿ ಬಂದು ನೋಡಂತ ಇವ್ರಿಗೆ ಗೊತ್ತಾಗುತ್ತೆ ಇವು ಎಷ್ಟು ಜನನ ಕೊಂದು ಸಾಯಿಸಿದವೆ ಅಂತ. ಅದರಲ್ಲಿ ಒಂದು ಬಾಡಿ ಚಾಲ್ಸ್ದು ಆಗಿದೆ. ಇದನ್ನ ನೋಡಿದ ಕ್ಯಾರನ್ ತುಂಬಾನೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದ್ರೆ ಕ್ಯಾರನ್ ಇಲ್ಲಿಗೆ ಹುಡ್ಕೊಂಡ್ ಬಂದಿರೋದು ಇದೇ ಚಾಲ್ಸ್ ನಲ್ವಾ, ಅದಕ್ಕೆ ಈಗ ಅವಳಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಅದೇ ಟೈಮ್ಗೆ ಈಗ ಅವ್ರಿದ್ದಂತ ಟೆಂಪಲ್ ಅಲ್ಲಿ ದೊಡ್ಡದೊಂದು ಭೂಕಂಪ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಇವ್ರು ಹೇಗಾದ್ರೂ ಬದುಕಬೇಕು ಅಂತ ಅಲ್ಲಿಂದ ಓಡಿ ತಪ್ಸ್ಕೊಂಡವಾಗ ಆ ಗೋರಿಲ್ಲಗಳು ಮತ್ತೆ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದಕ್ಕಾಗಿನೇ ಮುನ್ರೋ ಮತ್ತೆ ಅವನ ಫ್ರೆಂಡ್ಸ್ ಅವ್ರ ಹತ್ರ ಇದ್ದಂತ ಗನ್ಗಳನ್ನ ಯೂಸ್ ಮಾಡಿ ಆ ಗೊರಿಲ್ಲಗಳನ್ನ ಸಾಯಿಸಕ್ಕೆ ಟ್ರೈ ಮಾಡ್ತಾರೆ. ಈಗ ತುಂಬಾನೇ ಯೂಸ್ ಮಾಡಿದಂತ ಆ ಗನ್ಗಳಿಂದ ಬುಲೆಟ್ ಎಲ್ಲ ಖಾಲಿ ಆಗಿದ್ದಕ್ಕೆ ಮುನ್ರೋಗೆ ಏನ್ ಮಾಡ್ಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರಲ್ಲಿ ಇದನ್ನೆಲ್ಲ ನೋಡ್ತಿದ್ದಂತ ಕ್ಯಾರನ್ಗೆ ಒಂದು ಐಡಿಯಾ ಉಳಿಯುತ್ತೆ. ಅದೇನಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಚಾರ್ಲ್ಸ್ ಯೂಸ್ ಮಾಡಿದಲ್ಲ ಆ ಲೇಸರ್ ಗನ್ ತಗೊಂಡು ಅದಕ್ಕೆ ಡೈಮಂಡ್ ನ ಫಿಕ್ಸ್ ಮಾಡಿ ಗೊರಿಲ್ಲಗಳ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇವಳ ಈ ಅಟ್ಯಾಕ್ ಹೇಗಿರುತ್ತಪ್ಪ ಅಂದ್ರೆ ಇವಳು ಒಂದೊಂದು ಏಟ್ಗೆ ಒಂದೊಂದು ಗೊರಿಲ್ಲನ ಮುಳುಗಿಸ್ತಾ ಇರ್ತಾಳೆ. ಈಗ ಇದನ್ನ ನೋಡಂತ ಮಿಕ್ಕಾದ ಗೊರಿಲ್ಲಗಳು ಇಲ್ಲಿಂದ ಹೇಗಾದ್ರೂ ತಪ್ಸ್ಕೊಬೇಕಂತ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಈಗ ಆ ಗೊರಿಲ್ಲಗಳೆಲ್ಲ ಓಡ್ತಾ ಇರ್ಬೇಕಾದ್ರೆ ಆ ದೇವಸ್ಥಾನದೊಳಗಡೆ ಆಗ್ಲೇನೆ ಭೂಕಂಪ ಆಗಿತ್ತಲ್ಲ, ಅದರಿಂದ ಆ ದೇವಸ್ಥಾನದ ಒಳಗಡೆ ಈಗ ಜ್ವಾಲಾಮುಖಿ ಹುಟ್ಟಿ ಈ ಗೊರಿಲ್ಲಗಳೆಲ್ಲ ಅದ್ರ ಒಳಗಡೆ ಬಿದ್ದು ಸಾಯ್ತವೆ. ಈಗ ಹೇಗಿದ್ರು ಈ ಜಾಗದಲ್ಲಿ ಭೂಕಂಪ ಆಗ್ತಾ ಇದೆಯಲ್ಲ, ಅದಕ್ಕೆ ಆ ದೇವಸ್ಥಾನ ಈಗ ಪೂರ್ತಿ ಕುಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಒಳಗಡೆ ಇದ್ದಂತ ಮುನ್ರೋ ಕ್ಯಾರನ್ ಎಲ್ಲರೂ ಕೂಡ ಆಚೆ ಸೇಫ್ ಆಗಿ ಬರ್ತಾರೆ. ಬಟ್ ನಾವ್ ಇನ್ನೊಂದು ಕಡೆ ನೋಡೋದಾದ್ರೆ ಎಮಿ ಮತ್ತೆ ಪೀಟರ್ ಈಗ ಬೇರೆ ಕಡೆ ತಗ್ಲಾಕೊಂಡು ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ. ಆದ್ರೂ ಕೂಡ ಪರವಾಗಿಲ್ಲ, ಯಾಕಂದ್ರೆ ಎಮಿಗೆ ಈ ಜಾಗ ಎಲ್ಲ ತುಂಬಾನೇ ಪರಿಚಯ ಅಲ್ವಾ. ಅದಕ್ಕೆ ಈಗ ಎಮಿ ಪೀಟರ್ ನ ಜೊತೆ ಬೇರೆ ದಾರಿಯಲ್ಲಿ ಬರುತ್ತೆ. ಇದಾದ್ಮೇಲೆ ಕ್ಯಾರನ್ ತನ್ನ ಡಿವೈಸ್ ಗಳನ್ನೆಲ್ಲ ಆಕ್ಟಿವ್ ಮಾಡಿ ತನ್ನ ಕಂಪ್ನಿಗೆ ಕನೆಕ್ಟ್ ಮಾಡ್ತಾಳೆ. ಈಗ ಕಾಲನ ರಿಸೀವ್ ಮಾಡಿದಂತ ಸಿಇಒಗೆ ಇಲ್ಲಿ ನಡೆದಂತ ಎಲ್ಲಾ ಘಟನೆಯನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಆ ಸಿಇಒ ಕೇಳ್ತಾ ಇರೋದು ಅಲ್ಲಿ ಡೈಮಂಡ್ಸ್ ಕಲೆಕ್ಟ್ ಮಾಡಿದ್ರ ಇಲ್ಲ ಅಂತ. ಅದಕ್ಕೆ ಈಗ ಕ್ಯಾರನ್ ನಾವು ಡೈಮಂಡ್ ಗಳನ್ನೆಲ್ಲ ಕಲೆಕ್ಟ್ ಮಾಡಿದೀವಿ, ಬಟ್ ನಿಮ್ ಮಗ ಬದುಕಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿದಂತ ಆ ಸಿಇಒ ಈಗ ತುಂಬಾನೇ ದುಃಖ ಪಡ್ತಾನೆ ಅಂತ ನಾವ್ ಅನ್ಕೊಂಡ್ರೆ, ಆ ಸಿಇಒ ಈಗ ನನಗೆ ಮಗ ಅಲ್ಲ ಬದಲಾಗಿ ಆ ಡೈಮಂಡ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿದಂತ ಕ್ಯಾರನ್ಗೆ ಈಗ ತುಂಬಾನೇ ಕೋಪ ಬಂದು, ನಾನು ನಿಮ್ಗೆ ಮೊದ್ಲೇ ಹೇಳಿದೆ ನೀವೇನಾದ್ರೂ ಡಬಲ್ ಗೇಮ್ ಮಾಡಿದ್ರೆ ನಾನು ನಿಮ್ಗೆ ತುಂಬಾನೇ ದೊಡ್ಡ ನಷ್ಟ ಮಾಡ್ತೀನಿ ಅಂತ. ಈಗ ನಿಮ್ಗೆ ಆ ನಷ್ಟ ಏನಂತ ತೋರಿಸ್ತೀನಿ ನೋಡಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಕ್ಯಾರನ್ ತನ್ನ ಹತ್ರ ಇದ್ದಂತ ಲೇಸರ್ ಗನ್ಗೆ ಆ ಡೈಮಂಡ್ ನ ಫಿಕ್ಸ್ ಮಾಡಿ ಆ ಸ್ಯಾಟಲೈಟ್ ಎಲ್ಲಿದೆಯೋ ಅದನ್ನ ಟ್ರಾಕ್ ಮಾಡಿ ಆ ಸ್ಯಾಟಲೈಟ್ ಗೆ ಟಾರ್ಗೆಟ್ ಮಾಡ್ತಾಳೆ. ಇದರಿಂದ ಆ ಸ್ಯಾಟಲೈಟ್ ಆಕಾಶದಲ್ಲಿ ಸುಟ್ಟು ಬೂದಿ ಆಗೋಗುತ್ತೆ. ಇದರಿಂದ ಆ ಸಿಇಒ ಮತ್ತೆ ಯಾವತ್ತೇ ಆಗ್ಲಿ ಈ ತರ ಪ್ರಾಜೆಕ್ಟ್ ಗೆ ಕೈ ಹಾಕೋತಿಲ್ಲ. ಇದೇನೆ ಕ್ಯಾರನ್ ಮಾಡಿದಂತ ಅತ್ಯಂತ ದೊಡ್ಡ ನಷ್ಟ ಅವನಿಗಾಗಿರುತ್ತೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಎಮಿ ಮತ್ತೆ ಪೀಟರ್ ನ ನಮ್ಗೆ ತೋರಿಸ್ತಾರೆ. ಈಗ ಎಮಿ ಪೀಟರ್ ಹತ್ರ ನಾವೇನು ಕೆಟ್ಟ ಗೊರಿಲ್ಲಗಳಲ್ಲ, ನಮ್ಮಲ್ಲೂ ಒಳ್ಳೆ ಗೊರಿಲ್ಲಗಳಿದ್ದಾವೆ ನೋಡು ನನ್ನ ಫ್ರೆಂಡ್ಸ್ ನ ಅಂತ ಕರ್ಕೊಂಡ್ ಬಂದು ತೋರಿಸುತ್ತೆ. ಇದಾದ್ಮೇಲೆ ಎಮಿ ತನ್ನ ಓನರ್ ಆದಂತ ಪೀಟರ್ ಗೆ ಒಂದು ಹಗ್ಗನ್ನ ಕೊಟ್ಟು ಅಲ್ಲಿಂದ ಬಾಯಿಲಿ ತನ್ನ ಫ್ಯಾಮಿಲಿ ಜೊತೆ ಹೊರಟೋಗುತ್ತೆ. ಈಗ ಇದನ್ನ ನೋಡಂತ ಪೀಟರ್ ಗೆ ತುಂಬಾನೇ ದುಃಖ ಆಗುತ್ತೆ. ಈಗ ಇವರು ಟೀಮ್ ಅನ್ನ ನೋಡೋದಾದ್ರೆ ಮನ್ರೋ ಕ್ಯಾರನ್ ಮತ್ತೆ ಪೀಟರ್ ಮಾತ್ರ ಉಳಿದಿದ್ದಾರೆ. ಸೊ ಈಗ ಇವರು ರಿಟರ್ನ್ ಅವ್ರ ಊರಿಗೆ ಹೋಗ್ಬೇಕಲ್ವಾ, ಅದಕ್ಕೇನೆ ಅಲ್ಲಿದ್ದಂತ ಹೆರ್ಬಲ್ ಹುಡುಕಿ ಅದರಲ್ಲಿ ಟ್ರಾವೆಲ್ ಮಾಡ್ತಾ ತಮ್ಮ ಊರುಗಳಿಗೆ ತಾವು ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ.